ಇಲ್ಲಿಯವರೆಗೆ ನಿನ್ನ ಮಗನ ಮುಖಾಂತರ ಮಾತಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನನಗೆ ಕೊಟ್ಟಂಥ ಈ ಸಮಯವನ್ನು ಸದ್ವಿನಿಯೋಗಪಡಿಸಿಕೊಂಡು ನಿನ್ನ ಅಮೂಲ್ಯವಾದಂಥ ಶ್ರೇಷ್ಠವಾದಂಥ ಮಾತುಗಳನ್ನು ಮಾತಾಡಲಿಕ್ಕೆ ನನಗೆ ಸಹಾಯ ಮಾಡಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ. ಹೇಳುವಂಥವನು ನಾನಲ್ಲ ದೇವ, ನೀನು. ನಿನ್ನ ವಾಕ್ಯಗಳಲ್ಲಿರ್ತಕ್ಕಂಥ ಸಾರಾಂಶವನ್ನು ನೀವೇ ಅದ್ಭುತವಾದಂಥ ರೀತಿಯಲ್ಲಿ ನನ್ನ ಮಕ್ಕಳಿಗೆ ತಿಳಿಸಿಕೊಡ್ತೀರೆಂಬುದಾಗಿ ನಂಬುತ್ತಾ ಇದ್ದೇನೆ. ನನ್ನ ಬಾಯಿ ಹದವಾದ ಖಡ್ಗವಾಗಿ ಮಾಡಿಕೊಂಡು ನಿನ್ನ ಮಕ್ಕಳ ಹೃದಯಗಳಲ್ಲಿ ತುಂಬಿಕೊಳ್ಳುವ ಹಾಗೆ ಒಳ್ಳೆ ಆಲೋಚನೆಗಳಿಂದ ಮಾತಾಡುವಂಥ ಭಾಗ್ಯ ನನಗೆ ಅನುಗ್ರಹಿಸಿರಿ. ಕೇಳುವಂಥ ನಿನ್ನ ಮಕ್ಕಳು ವಾಕ್ಯಗಳನ್ನು ಕೇಳಿ ವ್ಯರ್ಥವಾಗಿ ಬದುಕದಂತೆ ಅರ್ಥ ಮಾಡಿಕೊಂಡು ಜೀವಿಸುವಂಥ ಭಾಗ್ಯ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತವರ ನಾಮದಲ್ಲಿ ಬೇಡಿ ಬಂದಿದ್ದೇವಪ್ಪ ತಂದೆ, ಆಮೆನ್. ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ, ಈ ಮಧ್ಯಾಹ್ನದ ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಡುವಂಥ ಭಾಗ್ಯ ಕೊಟ್ಟಂತಹ ದೇವಾದಿ ದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಕ್ರಿಸ್ತನ ಹೆಸರಿನಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇವತ್ತು ಒಳ್ಳೆಯ ಉತ್ತಮವಾದಂತಹ ಸಂದೇಶವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ದೇವರು ಬರೆಸಿಕೊಟ್ಟಂತಹ ತನ್ನ ಜೀವವುಳ್ಳ ಗ್ರಂಥದಲ್ಲಿ ಇರತಕ್ಕಂಥ ಮಾತುಗಳನ್ನು ಪರಿಶೀಲನೆ ಮಾಡಿ ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಂಡು ನಮ್ಮ ಬದುಕುಗಳನ್ನು ತಿದ್ದಿಕೊಂಡು ದೇವರಿಗೆ ಮಹಿಮೆಯಾಗಿ ಮೆಚ್ಚುಗೆಯಾಗಿ ರೀತಿಯಲ್ಲಿ ಜೀವಿಸುತ್ತಾ ದೇವರನ್ನು ಸಂತೋಷಪಡಿಸುವಂಥ ಮಕ್ಕಳಾಗಿ ಬದುಕುವುದಕ್ಕೆ ಪ್ರಯತ್ನ ಮಾಡೋಣ. ಅನೇಕ ವಿಷಯಗಳು ಬೈಬಲ್ನಿಂದ ನಾವು ಆರಿಸಿಕೊಳ್ಳುತ್ತಾ ಇದ್ದೇವೆ. ಅದನ್ನು ಬರೆಸಿರತಕ್ಕಂತಹ ಪ್ರತಿಯೊಂದು ಮಾತನ್ನು ಕೂಡ ನಾವು ಪರಿಶೀಲನೆ ಮಾಡುವಾಗ ಅನೇಕ ಗೂಢಾರ್ಥಗಳಿಂದ ತುಂಬಿರತಕ್ಕಂಥ ವಿಷಯಗಳು ಹೊರಗೆ ಬರ್ತಾ ಇದ್ದೇವೆ ಪ್ರಿಯರೇ. ಈ 66 ಪುಸ್ತಕಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯವನ್ನು ಕುಲಂಕುಷವಾಗಿ ನಾವು ಆಲೋಚನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆತನು ಬರೆಸಿಕೊಟ್ಟಂತಹ ಈ ಜೀವವುಳ್ಳ ಗ್ರಂಥವನ್ನು ಪ್ರತಿನಿತ್ಯವೂ ಆನಂದದಿಂದಲೂ ಸಂತೋಷದಿಂದಲೂ ಓದಿಕೊಳ್ಳುತ್ತಾ ದೇವರನ್ನು ಮಹಿಮೆಪಡಿಸುತ್ತಾ ಇರುವುದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ಕಷ್ಟದಲ್ಲಿ ಸುಖದಲ್ಲಿ ದುಃಖದಲ್ಲಿ ಇರುವಾಗ ಸಂತೋಷ ಪಡುವುದಕ್ಕಾಗಿ ಧೈರ್ಯ ತಂದುಕೊಳ್ಳುವುದಕ್ಕಾಗಿ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಬರೆಸಿಕೊಟ್ಟಿರ್ತಕ್ಕಂಥ ಪುಸ್ತಕ ಇದು. ಅದಕ್ಕಾಗಿ ಈ ಪುಸ್ತಕವನ್ನು ನಾವು ಓದುವಾಗ ಸೂಕ್ಷ್ಮವಾಗಿ ನಾವು ಓದ್ತಾ ಇದ್ದರೆ ನಮ್ಮ ಜೀವನದಲ್ಲಿ ನಮಗೆ ಎಲ್ಲವೂ ಕೂಡ ಕೇವಲವಾಗಿ ಕಾಣುತ್ತವೆ. ಬೆಟ್ಟದಂಥ ಕಷ್ಟ ಇದ್ದರೂ, ಸಾಗರದಂಥ ಸಮಸ್ಯೆಗಳಿದ್ದರೂ ಇದನ್ನು ಓದಿಕೊಂಡು ಅರ್ಥ ಮಾಡಿಕೊಳ್ಳುವಾಗ ಪ್ರಿಯರೇ ನಿಜವಾಗಲೂ ಬೆಟ್ಟದಷ್ಟು ಧೈರ್ಯ ನಮಗೆ ನೀಡುವಂಥದ್ದಾಗಿದೆ ಬೈಬಲ್. ನಮ್ಮ ಬೈಬಲ್ನಲ್ಲಿರ್ತಕ್ಕಂಥ ರಾಜನಾಗಿರತಕ್ಕಂಥ ಅರಸನಾಗಿರ್ತಕ್ಕಂಥ ದಾವೀದನ ವಿಷಯದಲ್ಲಿ ನಾವು ಆಲೋಚನೆ ಮಾಡಿ ನಮ್ಮ ಜೀವನದಲ್ಲಿ ನಮಗೆ ನಡೆದಂಥ ಸಂಘಟನೆಗಳನ್ನು ನೆನಪು ಮಾಡಿಕೊಂಡು ಧೈರ್ಯವನ್ನು ತಂದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಪ್ರಿಯರೇ. ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು. ಕೀರ್ತನೆಗಳ ಗ್ರಂಥ 52ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 52ನೇ ಅಧ್ಯಾಯ ಸೂಕ್ಷ್ಮವಾಗಿ ಆಲೋಚನೆ ಮಾಡೋಣ ಪ್ರಿಯರೇ. ಈ ಅಧ್ಯಾಯ ಪ್ರಾರಂಭದ ವಚನಗಳನ್ನು ಓದಿಕೊಂಡು ನಾವು ಪಾಠದಲ್ಲಿ ಸಾಗಿ ಹೋಗೋಣ. 52ನೇ ಅಧ್ಯಾಯ ಪ್ರಾರಂಭದ ವಚನಗಳನ್ನು ಓದಿಕೊಂಡು ನಾವು ದೇವರ ವಾಕ್ಯದಲ್ಲಿ ಸಾಗಿ ಹೋಗೋಣ. ಪ್ರಾರಂಭದ ವಚನ: ದುಷ್ಟ ಅಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ದೇವರು ಕೃಪೆಯು ಯಾವಾಗಲೂ ಇರುವುದು. ಮೋಸಗಾರನೇ, ನಿನ್ನ ನಾಲಿಗೆಯ ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ. ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ. ಮೋಸದ ನಾಲಿಗೆಯೇ ಹಾನಿಕರವಾದ ಮಾತುಗಳೇ ನಿನಗೆ ಇಷ್ಟ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದುಷ್ಟ ಅಧಿಕಾರಿಯೇ,
ದುಷ್ಟ ಅಧಿಕಾರಿಯೇ, ನೀನು ಕೆಡುಕನ್ನು ಮಾಡಿ ಹಿಗ್ಗುವುದೇನು ಎಂಬುದಾಗಿ ಹೇಳ್ತಾ ಇದ್ದೀನಿ. ಮನುಷ್ಯ ಇವತ್ತಿನ ದಿನದಲ್ಲಿ ಬದುಕುವಂಥ ವಿಧಾನವನ್ನು ನೋಡಿ ನಾವು ಆಲೋಚನೆ ಮಾಡುವಾಗ ದುಷ್ಟ ಅಧಿಕಾರವನ್ನು ಪಡೆದುಕೊಂಡು ಕೆಡುಕನ್ನು ಮಾಡಿ ಹಿಗ್ಗುತ್ತಾ ಇದ್ದಾನೆ ಎಂಬುದಾಗಿ, ಇದು ಯಾರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಅಂತಕ್ಕಂಥದ್ದು ಆಲೋಚನೆ ಮಾಡಿದರೆ ಭಾಳ ಅದ್ಭುತವಾಗಿರುತ್ತೆ ಪ್ರಿಯರೇ. ಯಾಕಂದರೆ ಇದೇ ಮಾತು ತೆಲುಗಿನಲ್ಲಿ ನೋಡಿದ್ರೆ ಶೂರುಡ ಅಂತ ಕರಿತಾನೆ. ಶೂರುಡ, ಇಲ್ಲಿ ದುಷ್ಟ ಅಧಿಕಾರಿಯೇ ಅಂತ ಹೇಳ್ತಾ ಇದ್ದಾನೆ. ಶೂರುಡ ಅಂದರೆ ಒಬ್ಬ ದುಷ್ಟನನ್ನು ಕೂಡ ಶೂರನೇ ಅಂತೂ ದಾವೀದು ತನ್ನ ಪುಸ್ತಕದಲ್ಲಿ ಬರೆಯುವುದನ್ನು ನೋಡಿದಾಗ ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಶೂರನೇ ನೀನು ದುಷ್ಟ ಅಧಿಕಾರಿಯಾಗಿದ್ದು ಕೂಡ ಕೆಡುಕು ಮಾಡುತ್ತಾ ಹಿಗ್ಗಿಕೊಳ್ಳುತ್ತಾ ಇದೆಯಾ ನೀನು ಅಂತೇಳಿ. ನಿನಗೆ ಉಪಕಾರಕ್ಕಿಂತಲೇ ಅಪಕಾರವೇ ಭಾಳ ಪ್ರೀತಿ ಮಾಡುವಂಥ ವ್ಯಕ್ತಿಯಾಗಿದ್ದಿ ನೀನು. ಯಾಕೆ ಇಷ್ಟೆಲ್ಲ ನೀನು ಮಾಡ್ತಾ ಇದೀಯಾ? ದೇವರ ಸಾನ್ನಿಧ್ಯದಲ್ಲಿದ್ದುಕೊಂಡು ದೇವರಿಗೋಸ್ಕರ ಬದುಕಬೇಕಂತ ಆಲೋಚನೆಗಳು ಮಾಡುವುದನ್ನು ಬಿಟ್ಟು ನೀನು ಕೆಡುಕು ಮಾಡುತ್ತಾ ಹಿಗ್ಗಿಕೊಳ್ಳುತ್ತಾ ಅಹಂಕಾರ ಸ್ವಭಾವದಿಂದ ಜೀವನ ಮಾಡ್ತಾ ಇದೆಯಲ್ಲ, ಇದು ನಿನಗೆ ಸರಿನಾ ಅನ್ನಂಥ ಪ್ರಶ್ನೆ ದಾವೀದನು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಿಜವಾಗಲೂ ಈ ದುಷ್ಟ ಅಧಿಕಾರಿ ಯಾರು? ದಾವೀದನು ತನ್ನ ಈ ಹಾಡನ್ನು ರಚಿಸುವಾಗ ಅವನ ವಿಷಯದಲ್ಲಿ ಈತನು ಯಾಕೆಷ್ಟೊಂದು ಮನೋಭೀತಿಯಿಂದ ಅಂದರೆ ಬಾಧೆ ಪಡುತ್ತಾ ನೊಂದುಕೊಳ್ಳುತ್ತಾ ಈ ಸಾಂಗ್ ಬರೆದಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಿದರೆ ಅದರ ಹೆಡ್ಲೈನಲ್ಲಿ ನಮಗೆ ಸಿಗುತ್ತಾ. ಹೆಡ್ಲೈನಲ್ಲಿ ಇರ್ತದ ಹೆಡ್ಲೈನು ದುಷ್ಟ ಅಧಿಕಾರಿಯ ದುಷ್ಟ ಸ್ವಭಾವವನ್ನು ಖಂಡಿಸುವುದು ಅಂತೇಳಿ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದಿದ್ದು, ದಾವೀದನು ಅಹಿಮೇಲಕನ ಮನೆಗೆ ಬಂದು ವರ್ತಮಾನವನ್ನು ಎದೋಮನಾದ ದೋಯೋಗನು ಸೌಲನಿಗೆ ತಿಳಿಸಿದಾಗ ದಾವೀದನು ರಚಿಸಿದ ಪದ್ಯ. ಈ ಪದ್ಯ ಬರೆಯಲು ಕಾರಣ ಏನು ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಇದು ಬರೆಯುವುದಕ್ಕೆ ಮೂಲ ಕಾರಣ ಏನು? ಯಾರ ವಿಷಯದಲ್ಲಿ ಇದು ಬರಿತಾ ಇದ್ದಾನೆ ಅಂತ ಆಲೋಚನೆ ಮಾಡುವಾಗ ಒಂದು ಸಲ ನಾವು ಸಾಮುವೇಲನು ಬರೆದಂಥ ಗ್ರಂಥ 21ನೇ ಅಧ್ಯಾಯದೊಳಗೆ ನಾವು ಪ್ರವೇಶಿಸಿದರೆ ಇವನು ಯಾರ ವಿಷಯದಲ್ಲಿ ದಾವೀದನು ಈ ಮಾತನ್ನು ಹೇಳುತ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಮಗೆ ಗೊತ್ತಾಗ್ತಾ ಇದೆ. ಸಾಮುವೇಲನು ಬರೆದ ಪುಸ್ತಕ, ಒಂದು ಸಲ ತೆಗಿರಿ ಪ್ರಿಯರೇ, ಸಾಮುವೇಲನು ಬರೆದಂಥ ಪುಸ್ತಕ 21ನೇ ಅಧ್ಯಾಯ ಸಾಮುವೇಲನು ಬರೆದ ಮೊದಲನೇ ಪುಸ್ತಕ, ಸಾಮುವೇಲ ಗ್ರಂಥ ಮೊದಲನೇ ಗ್ರಂಥ 21ನೇ ಅಧ್ಯಾಯ ಪ್ರಾರಂಭದನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಪ್ರಾರಂಭದ ವಚನ: ದಾವೀದನು ನೋಬು ಊರಲ್ಲಿದ್ದ ಯಾಜಕನಾದ ಅಹಿಮೇಲೆಕನ ಬಳಿಗೆ ಬಂದನು. ಅಹಿಮೇಲೆಕನು ದಾವೀದನನ್ನು ಭಯಭಕ್ತಿಯಿಂದ ಎದುರುಗೊಂಡು, ನಿನ್ನ ಜೊತೆಯಲ್ಲಿ ಒಬ್ಬನಾದರೂ ಇಲ್ಲವಲ್ಲ, ನೀನು ಒಬ್ಬನೇ ಬಂದಿದ್ದೇಕೆ ಎಂದು ಅವನನ್ನು ಕೇಳಲು, ಅವನು ಅರಸನು ಒಂದು ಕೆಲಸವನ್ನು ಆಜ್ಞಾಪಿಸಿ ಇದನ್ನು ಯಾರಿಗೂ ತಿಳಿಸಬಾರದೆಂದು ಕಟ್ಟು ಮಾಡಿ ನನ್ನನ್ನು ಕಳಿಸಿದ್ದಾನೆ. ನನ್ನ ಆಳುಗಳು ಇಂತಿಂಥ ಸ್ಥಳದಲ್ಲಿ ನನ್ನನ್ನು ಸಂಧಿಸಬೇಕೆಂದು ಗೊತ್ತು ಮಾಡಿದ್ದೇನೆ. ಈಗ ನಿನ್ನ ಕೈಯಲ್ಲಿ ಏನಾದರೂ ಉಂಟು, 4-5 ರೊಟ್ಟಿಗಳನ್ನಾದರೂ ಬೇರೆ ಯಾವ ಆಹಾರ ಪದಾರ್ಥಗಳನ್ನಾದರೂ ಇದ್ದರೆ ನನಗೆ ಕೊಟ್ಟು ಬಿಡು. ಅದನ್ನು ಯಾಜಕನು ದಾವೀದನಿಗೆ, ನನ್ನ ಬಳಿಯಲ್ಲಿ ಮೀಸಲ ರೊಟ್ಟಿಗಳು ಹೊರತು ಬೇರೆ ರೊಟ್ಟಿಗಳಿಲ್ಲ. ನಿನ್ನ ಆಳುಗಳು ಸ್ತ್ರೀ ಸಂಘ ಮಾಡುವವರಾಗಿದ್ದರೆ ಬಿಟ್ಟವರಾಗಿದ್ದರೆ ಅವುಗಳನ್ನು ಕೊಡಬಹುದು ಎನ್ನಲು ದಾವೀದನು, ನಮ್ಮ ಎಲ್ಲ ಯುದ್ಧ ಪ್ರಯಾಣಗಳಲ್ಲಿ ಸ್ತ್ರೀ ನಿಷೇಧ ಮಾಡುವಂತೆ ಈಗಲೂ ಮಾಡಿದ್ದೇವೆ. ನಾವು ಸಾಧಾರಣ ಕಾರ್ಯಕ್ಕೆ ಹೊರಟಾಗಲು ಆಳುಗಳು ಸಾಮಾನ ಪರಿಶುದ್ಧವಾಗಿರುತ್ತಿದ್ದವು. ಈ ದಿನದಲ್ಲಿ ಅವು ಎಷ್ಟೋ ಹೆಚ್ಚಾಗಿ ಪರಿಶುದ್ಧವಾಗಿರುವವಲ್ಲವೇ ಎಂದು ಉತ್ತರ ಕೊಟ್ಟನು. ಇಲ್ಲಿ ಸಂದರ್ಭ ಏನಿದೆ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡುವಾಗ, ಸೌಲ ರಾಜನು ದಾವೀದನನ್ನು ಕೊಲ್ಲುವುದಕ್ಕಾಗಿ ಬೇಟೆಗಾರನ ಥರ ಬೆನ್ನತ್ತಿದ್ದಾನೆ ಪ್ರಿಯರೇ. ಎಲ್ಲರಿಗೂ ಗೊತ್ತು, ಸೌಲನು ದಾವೀದನನ್ನು ಕೊಲ್ಲುವುದಕ್ಕಾಗಿ ಬೇಟೆಗಾರನ ಥರ ಬೆನ್ನತ್ತಿದ್ದಾನೆ. ಎಲ್ಲಿ ಸಿಕ್ಕರೆ ಅಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕಬೇಕು ಅನ್ನೋಂಥ ಒಂದು ಕಕ್ಷೆ ಕಟ್ಟಿಕೊಂಡು ತಿರುಗಾಡ್ತಾ ಇದ್ದಾನೆ. ಆ ಕಾರಣ ಯಾಕೆ ಅವನಲ್ಲಿ ಆ ಸಿಟ್ಟು ಬಂತಂತ ನಮಗೆ ಗೊತ್ತು. ಯಾಕಂದರೆ ಗೋಲ್ಯಾತನನ್ನು ಕೊಂದ ನಂತರ ಆ ಊರಿನ ಜನರು ಸ್ತ್ರೀಯರೆಲ್ಲರೂ ಒಂದು ಸಾಂಗ್ ಆಡಿದರು. ಆ ಸಾಂಗಿನಿಂದ ಅವನಿಗೆ ಹೊಟ್ಟೆ ಕಿಚ್ಚು ಬಂತು, ಬೇರೆ ಏನೂ ಇಲ್ಲ.
ದಾವೀದನಿಗೂ ಮತ್ತು ಸೌಲನಿಗೂ ಬೇರೆ ಏನು ಕಕ್ಷ ಭಾವನೆಗಳು ಇಲ್ಲ ಪ್ರಿಯರೇ. ಒಂದೇ ಒಂದು ಸಾಂಗು ಏನಂತ, ಸೌಲನು 1000 ಜನರನ್ನು ಕೊಂದನು, ದಾವೀದನು 10,000 ಜನರನ್ನು ಕೊಂದನು ಅಂತ ಒಂದು ಸಾಂಗ್ ಆಡಿದ್ರಂತ. ಯಾರು? ಸ್ತ್ರೀಯರು. ದಮ್ಮಡಿ ಬಡಿಯುತ್ತಾ, ಕಿನ್ನರಿ ಬಾರಿಸುತ್ತಾ, ತಬಲ, ಡೋಲಕ್ಕು, ಹಾರ್ಮೋನಿ ಎಲ್ಲ ಭಜನೆ ಮಾಡ್ತಾರಲ್ಲ ಸಾಮಾನುಗಳಿಂದ ಭಜನೆ ಮಾಡ್ಕೊತ ಹಾಡಾಡ್ಕೊತ ಬಂದರು ಈ ಸ್ತ್ರೀಯರು. ಏನಂತ, ಸೌಲನು 1000 ಜನರನ್ನು ಕೊಂದನು, ದಾವೀದನು 10,000 ಜನರನ್ನು ಕೊಂದನು ಅಂತ ಒಂದು ಸಾಂಗ್ ಆಡಿದ್ರಂತ. ಆ ಸಾಂಗ್ ಆಡೋದಕ್ಕೆ ಇವನಿಗೆ ಹೊಟ್ಟೆ ಕಿಚ್ಚು ಬಂದಂತ, ಹೇಗಾದರೂ ಮಾಡಿ ದಾವೀದನನ್ನು ಕೊಲ್ಲಬೇಕು. ಆರ್ಡರ್ ಹಾಕಿಬಿಟ್ಟಿದ್ದಾನೆ. ಅವರೆಲ್ಲಿ ಕಂಡ್ರು ನನಗೆ ಹೇಳಬೇಕು, ಯಾರಿಗೆ ಕಂಡ್ರು ನನಗೆ ತಿಳಿಸಬೇಕು. ಇದು ರಾಜ ಆಜ್ಞೆ, ಇದು ರಾಜ ಆಜ್ಞೆ. ಅವನು ಸಿಕ್ಕರೆ ನನಗೆ ಹೇಳ್ರಿ, ಅವನು ನಾನು ಬಂದು ಸಾಯಿಸ್ತೀನಿ, ಇಲ್ಲ ನನಗೆ ಒಪ್ಪಿಸ್ರೆ ಅವನ್ನ ಹಿಡ್ಕೊಂಬಂದು ಅವನು ನಾನು ಸಾಯಿಸ್ತೇನೆ ಅಂತೇಳಿ ಆರ್ಡ್ರ್ ಹಾಕಿದ್ದಾನೆ. ಆರ್ಡ್ರ್ ಹಾಕಿದ್ದದಕ್ಕೆ ದಾವೀದನು ತಪ್ಪಿಸಿಕೊಂಡು ತಿರುಗಾಡ್ತಾ ಇದ್ದಾನೆ. ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡು ತಿರುಗಾಡ್ತಾ ಇದ್ದಾನೆ. ಯಾಜಕನಾದ ಅಹೀಮೆಲೆಕನ ಮನೆಗೆ ಬಂದಿದ್ದಾನೆ. ಇವಾಗ ಯಾಕೆ ಬಂದಿದ್ದಾನೆಂದರೆ ಹಸಿವಾಗಿದೆ, ಹಸಿವು ತಾಳಲಾರದೆ ಹಸಿವಾಗಿದೆ. ಕೇಳ್ತಾ ಇದ್ದಾನೆ, ನಿನ್ನಲ್ಲಿ ಏನಾದರೂ ತಿನ್ನುವುದಕ್ಕಾಗಿ ಸ್ವಲ್ಪ ಆಹಾರ ಇದ್ದರೆ ಕೊಡು. ನಾನು ನನ್ನ ಸೈನಿಕರು, ನಾನು ನನ್ನ ಹಿಂದೆ ಇರತಕ್ಕಂಥ ನನ್ನ ಜನರಿಗೆ ಹಸಿವಾಗಿದೆ, ದಯಮಾಡಿ ಆಹಾರ ಕೊಡು ಅಂತ ಕೇಳೋದಕ್ಕೆ ಬಂದಿದ್ದಾನೆ. ಅವ ಹೇಳ್ತಾ ಇದ್ದಾನೆ, ನೀನು ಒಬ್ಬನೇ ಯಾಕೆ ಬಂದಿದ್ದೀ? ರಾಜ ಆಜ್ಞೆ ಆಗಿದೆ ನಿನ್ನ ಸಾಯಿಸಬೇಕಂತ, ನೀನು ಒಬ್ಬ ಒಂಟಿಗನಾಗಿ ಈಗ ತಿರುಗಬಾರ್ದಂತೇಳಿ ಹೇಳ್ತಾ ಇದ್ದಾನೆ ಅಹೀಮೆಲೆಕನು. ಅವಾಗ ಹೇಳ್ತಾ ಇದ್ದಾನೆ, ಅದೆಲ್ಲ ಬಿಟ್ಬಿಡು, ನನಗೇನಾದರೂ ಕೊಡು ಅಂತ ಹೇಳ್ತಾ ಇದ್ದಾನೆ. ಆವಾಗ ಮೀಸಲಾದ ರೊಟ್ಟಿ ಅದಂದರೆ ದೇವಾಲಯದಲ್ಲಿ ತೆಗೆಯಲ್ಪಟ್ಟಂಥ ಆಹಾರ ಪದಾರ್ಥಗಳು, ರೊಟ್ಟಿ ಮಾತ್ರ ಇದೆ. ಆ ರೊಟ್ಟಿ ದಾವೀದನ ಕೈಯಲ್ಲಿಟ್ಟ. ಅವಾಗ ಕೇಳ್ತಾ ಇದ್ದಾನೆ, ಏನಾದರೂ ಒಂದು ಬರಿಸಿ ಆದರೆ ಯಾವುದಾದ್ರು ಕತ್ತಿದ್ರೆ ಕೊಡು, ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಬರಿಗೈಲಿಂದ ತಿರುಗ್ತಾ ಇದ್ದೀನಂತ ದಾವೀದ ಅಂದ್ಕೊಂಡಾಗ ದಾವೀದನಿಗೆ ಗೊಲ್ಯಾತನನ್ನು ಕೊಂದಿರತಕ್ಕಂಥ ಕತ್ತಿಯನ್ನು ಕೊಟ್ಟ. ಇಷ್ಟೇ ಮಾತಾಡಿದರೆ, ಇವರಿಬ್ಬರು ಏನೂ ಮಾತಾಡಿಲ್ಲ ಇಲ್ಲಿ. ಇವರಿಬ್ಬರಲ್ಲಿ ಏನೂ ಮಾತಾಡಲ್ಲ. ಭಾಳ ಚೆನ್ನಾಗಿ ಕೇಳಬೇಕು. ಯಾಕಂದರೆ ದುಷ್ಟ ಜನಾಂಗ ಹೇಗಿದೆ, ದುಷ್ಟ ಅಧಿಕಾರವನ್ನು ಪಡ್ಕೊಂಡು ಯಾವ ರೀತಿ ಮೆರವಣಿಗೆ ಮಾಡ್ತಾ ಇದೆ ಇವತ್ತು ಸಮಾಜದಲ್ಲಿ ಅಂತೇಳಿ, ಹಳೇ ಕಾಲದಿಂದಲೂ ಈಗಿನ ಕಾಲವರೆಗೂ ದುಷ್ಟನು ಯಾವ ರೀತಿ ಅವರನ್ನು ಬಳಸಿಕೊಂಡು ಸರ್ವನಾಶ ಮಾಡ್ತಾ ಇದ್ದಾನೆ ಕ್ರೈಸ್ತ ಜನಾಂಗದವರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಸೌಲನು ಕೊಲ್ಲುತ್ತಾ ಇದ್ದಾನಂತೇಳಿ ಎದುರುಕೊಂಡು ತಿರುಗಾಡುವಂಥ ಇವನು ಅಹೀಮೆಲೆಕನ ಮನೆಗೆ ಬಂದಾಗ, ಯಾಜಕನ ಮನೆಗೆ ಬಂದಾಗ ರೊಟ್ಟಿ ತೆಗೆದುಕೊಂಡ, ಅಲ್ಲಿ ರೊಟ್ಟಿ ತೆಗೆದುಕೊಂಡ, ಒಂದು ಕತ್ತಿಯನ್ನು ತೆಗೆದುಕೊಂಡ, ಅವನ ಪಾಡಿಗೆ ಅವನು ಹೋದ, ಇವನ ಪಾಡಿಗೆ ಇವನು ಮನೆಯಲ್ಲಿದ್ದ. ಏನು ನಡಲಿಲ್ಲ ಇಲ್ಲಿ ಏನೂ ಇಲ್ಲ. ಏನಾಯಿತು? ಈ ವಿಷಯ ನಾನು ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂದರೆ ಪ್ರಿಯರೇ, ಮುಂದೆ ಏನಾಗಬೇಕಾಗಿದೆ ಅಂತಂದರೆ, ಇಲ್ಲಿ ಒಬ್ಬ ದುಷ್ಟನಿದ್ದಾನೆ. ಆ ದುಷ್ಟನು ಏನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ದುಷ್ಟ ಅಧಿಕಾರಿಯೇ ಕೆಡುಕನ್ನು ಮಾಡಿ ನೀನು ಹಿಗ್ಗುವುದೇನು ಅಂತೇಳಿ ಕೀರ್ತನಕಾರರಲ್ಲಿ ದಾವೀದ 52ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಯಾರಿವನು ದುಷ್ಟ ಅಧಿಕಾರಿ? ಯಾಕೆ ಅವನ ವಿಷಯದಲ್ಲಿ ನೊಂದುಕೊಂಡು ದಾವೀದನು ಮಾತಾಡ್ತಾ ಇದ್ದಾನೆ? ಅಹೀಮೆಲೆಕನ ಮನೆಗೆ ಬಂದರೆ ನಷ್ಟ ಆಗಿದ್ದಾದ್ರೂ ಏನು ಅಂತ ಆಲೋಚನೆ ಮಾಡಬೇಕಾಗಿದೆ. ಒಬ್ಬ ಯಾಜಕನ ಮನೆಗೆ, ಯಾಜಕನಂದರೆ ಸೇವಕ ಅಂತ ತಿಳ್ಕೊಳ್ರಿ, ಒಬ್ಬ ದೈವ ಸೇವಕರ ಮನೆಗೆ ಒಬ್ಬ ಪ್ರಾಣಾಪಾಯವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಬಂದು ಹೋದ ನಂತರ ನಡೆದ ಘಟನೆ ಏನಾಗಿರ್ಬೋದು, ಏನು ನಡೀತು ಅಂತಕ್ಕಂಥದ್ದು ಆಲೋಚನೆ ಮಾಡಿದರೆ ಪ್ರಿಯರೇ, ರಾಜನಾಗಿರ್ತಕ್ಕಂಥ ಸೌಲನು ಎಲ್ಲರನ್ನು ಕರೆಸಿ ಕೇಳ್ತಾನ, ನಿಮಗೆಲ್ಲಾದರೂ ದಾವೀದ ಕಂಡನಾ? ದಾವೀದೆಲ್ಲಾದರೂ ಸಿಕ್ಕ್ಯಾರ? ದಾವೀದನೆಂದಾದರೂ ನೋಡಿದಿರಾ ಅಂತಂದಾಗ, ಯಾರು ನಮಗೆ ಕಂಡಿಲ್ಲ, ನಿಮಗೆ ಕಂಡಿಲ್ಲ ಅಂತಾಗ ಅವನು ಹೇಳ್ತಾನೆ 22ನೇ ಅಧ್ಯಾಯ 7ನೇ ವಚನದಲ್ಲಿ, 22ನೇ ಅಧ್ಯಾಯ 6-7 ವಚನಗಳಲ್ಲಿ ನೋಡುವಾಗ, ಒಂದು ದಿವಸ ಸೌಲನು ತನ್ನ ಎಲ್ಲ ಪರಿವಾರದವರ ನಡುವೆ ಕೈಯಲ್ಲಿ ಬರ್ಚಿಯನ್ನು ಹಿಡಿದುಕೊಂಡು ಗಿಬೆಯ ಗುಡ್ಡದ ಪೀಚಲು ವೃಕ್ಷದ ಕೆಳಗೆ ಕೂತುಕೊಂಡಿರಲು ದಾವೀದನನ್ನು ಅವನ ಜನರು ಅಡಗಿಕೊಂಡಿರುವ ಸ್ಥಳವು ಗೊತ್ತಾಗಿದೆ ಎಂಬ ಸುದ್ದಿಯು ಅವನಿಗೆ ಮುಟ್ಟಿತು. ಆಗ ಅವನು ತನ್ನ ಸುತ್ತಲೂ ನಿಂತಿದ್ದ ಪರಿವಾರದವರಿಗೆ, ಬೆನ್ಯಾಮೀನನ ಮಕ್ಕಳೇ ಕೇಳಿರಿ, ನೀವೆಲ್ಲರೂ ನನಗೆ ವಿರೋಧವಾಗಿ ಒಳಸಂಚು ಮಾಡುವುದೇಕೆ? ಇಷಯನ ಮಗನು ನಿಮ್ಮೆಲ್ಲರಿಗೂ ಹೊಲಗಳನ್ನು ದ್ರಾಕ್ಷ ತೋಟಗಳನ್ನು ಕೊಡುವವನು, ಎಲ್ಲರನ್ನೂ ಸಹಸ್ರಾಧಿಪತಿಗಳನ್ನಾಗಲಿ
ಶತಾಧಿಪತಿಗಳನ್ನಾಗಲಿ ಮಾಡುವನು. ನನ್ನ ಮಗನು ಇಷಯನ ಮಗನೊಡನೆ ಒಡಂಬಡಿಕೆ ಮಾಡಿಕೊಂಡದ್ದನ್ನು ನಿಮ್ಮಲ್ಲಿ ಒಬ್ಬನಾದರೂ ನನಗೆ ತಿಳಿಸಲಿಲ್ಲವಲ್ಲ. ಯಾಕೆ ದಾವೀದನು ನಿಮಗೆ ಏನಾದರೂ ಅಧಿಕಾರ ಕೊಡ್ತಂತ ಹೇಳಿದಾನ? ನನ್ನ ಹಾಗೆ ಏನ್ ಡಂಗುರ ಹೊಡೆದಿದ್ದಾನೆ? ದಾವೀದನನ್ನು ಹಿಡ್ಕೊಟ್ಟವರಿಗೆ ಹೊಲಗಳನ್ನು, ದ್ರಾಕ್ಷಿಯ ತೋಟಗಳನ್ನು, ಸಹಸ್ರಾಧಿಪತಿಗಳನ್ನು, ಶತಾಧಿಪತಿಗಳನ್ನು ನಿಮ್ಮನ್ನೇ ಮಾಡುತ್ತೇನೆ ಎಂಬುದಾಗಿ ಡಂಗುರ ಹಾಕಿದ್ದಾನೆ ಇವನು. ಯಾರು ದಾವೀದನನ್ನು ಹಿಡ್ಕೊಟ್ರೆ ಅವರಿಗೆ ನಾನು ಇದೆಲ್ಲ ಕೊಡ್ತೀನಿ. ಈ ದಾವೀದನ ಹಿಡ್ಕೊಡುವುದಕ್ಕಾಗಿ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಯಾಕಂದರೆ ದಾವೀದನು ಎಂಥವನಂತಕ್ಕಂಥದ್ದು ಎಲ್ಲರಿಗೂ ಗೊತ್ತುಂಟು. ಅದಕ್ಕಾಗಿ ಯಾರು ಅವನ ವಿಷಯದಲ್ಲಿ ಬಾಯಿ ಬಿಸ್ತಾ ಇಲ್ಲ. ಸೇವಕರಾಗಿರ್ತಕ್ಕಂಥವರು ಸಹಿತವಾಗಿ ದಾವೀದನ ವಿಷಯದಲ್ಲಿ ಬಾಯಿ ಬಿಚ್ತಾ ಇಲ್ಲ ಪ್ರಿಯರೇ. ಆದರೆ ಇಲ್ಲಿ ಡಂಗೂರ ಆಗ್ತಾ ಇದ್ದಾನೆ. ಯಾಕೆ ನೀವು ಅವನ್ನ ಹಿಡ್ಕೊಡ್ತಾ ಇಲ್ಲ ನನಗೆ? ಯಾಕೆ ನನ್ನ ಹಾಗೆ ಅವನೇನಾದರೂ ನಿಮಗೆ ಹೊಲಗಳನ್ನು, ದ್ರಾಕ್ಷಿಯ ತೋಟಗಳನ್ನು, ಸಹಸ್ರದ ಪತಿಗಳನ್ನು ಮತ್ತೆ ಶತಾಧಿಪತಿಗಳನ್ನಾಗಿ ಏನಾದರೂ ಮಾಡ್ತೀನಂತ ಮಾತು ಕೊಟ್ಟಿದ್ದಾನ? ಯಾಕೆ ಅವನನ್ನು ಬಚ್ಚಿಡ್ತಾ ಇದ್ದೀರಿ? ಅವನು ಬಂದಿದ್ದು ಗೊತ್ತಿದ್ದು ಕೂಡ ನನ್ನ ಮುಂದೆ ನೀವು ರಹಸ್ಯವಾಗಿ ಅವನ್ನ ಕಾಪಾಡ್ತಾ ಇದ್ದೀರಾ ಅಂತೇಳಿ ಸೌಲನು ಅಂದಾಗ ಜನರು ಯಾರು ಏನು ಮಾತಾಡಲಿಲ್ಲ ಅಂತ ಪ್ರಿಯರೇ, ಸೈಲೆಂಟ್ ಆಗಿದ್ದಾರೆ. ಆದರೆ ಅಲ್ಲೊಬ್ಬ ದುಷ್ಟ ಅಧಿಕಾರಿ ಬಂದು ಮಾತಾಡ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ ಪ್ರಿಯರೇ. 10ನೇ ವಚನವನ್ನು 9ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 9ನೇ ವಚನ. ಆಗ ಸೌಲನ ಸೇವಕರ ಬಳಿಯಲ್ಲಿ ನಿಂತಿದ್ದ ಎದೋಮನಾದ ದೋಯೋಗನು. ಯಾರಿವನು? ದೋಯೋಗನು. ಅವನ ಹೆಸರೇನಂತ? ಎದೋಮನ ಊರಲ್ಲಿರ್ತಕ್ಕಂಥ ಒಬ್ಬನ ದೋಯೋಗನು. ಇವನೇನು ಮಾಡ್ತಾ ಇದ್ದಾನಂತ ನೋಡ್ರಿ. ದೋಯೋಗನು ಇಷಯನ ಮಗನು ನೋಬದಲ್ಲಿರುವ ಐಟೂಬನ ಮಗನಾದ ಅಹಿಮೇಲೆಕನ ಬಳಿಗೆ ಬಂದಿದ್ದನ್ನು ಕಂಡನು. ಅವನು ಇವನಿಗೆ ಯೆಹೋವನ ಚಿತ್ತವನ್ನು ತಿಳಿಸಿ ಆಹಾರವನ್ನು ಫಿಲಿಷ್ಟಿಯನಾದ ಗೊಲ್ಯಾತನ ಕತ್ತಿಯನ್ನು ಕೊಟ್ಟನು ಎಂದು ಹೇಳಿದನು. ಯಾರ ಮೇಲೆ ಹೇಳಿಬಿಟ್ಟ? ಅಧಿಕಾರಕ್ಕೆ ಆಸೆ ಪಟ್ಟವರು ಬಹಳ ಮಂದಿ ಇರ್ತಾರ ಪ್ರಿಯರೇ. ಬೆನ್ನಿಂದ ಚೂರು ಹಾಕವ್ರು ಅಂತಿರ್ತಾರೆ ನೋಡು. ಯಾರು? ಬೆನ್ನಿಗೆ ಚೂರು ಹಾಕವ್ರು ನಮ್ಮಿಂದನೇ ಇರ್ತಾರೆ, ನಮ್ಮ ಜೊತೆಯಲ್ಲೇ ಇರ್ತಾರೆ. ನಮ್ಮ ಮೇಲೇ ಪಿತೃಗಳು ಹೇಳ್ತಿರ್ತಾರೆ, ನಮ್ಮ ಮೇಲೇ ಚಾಡಿ ಹೇಳ್ತಿರ್ತಾರೆ, ನಮ್ಮ ಮೇಲೇ ಇನ್ನೊಬ್ಬರಿಗೆ ದೂರ ಹೇಳ್ತಿರ್ತಾರೆ, ನಮ್ಮ ಜೊತೆಯಲ್ಲೇ ಇರ್ತಾರ, ನಮ್ಮ ಸಂಗಡನೇ ಇರ್ತಾರ ಅವರು. ಆದರೆ ಅಧಿಕಾರಕ್ಕೆ ಆಸೆ ಪಟ್ಟು ಏನು ಮಾಡ್ತಾರ? ಚಾಡಿ ಹೇಳ್ತಿರ್ತಾರ ಪ್ರಿಯರೇ. ಆ ಚಾಡಿ ಹೇಳಿದಾಗ ಇವನೇನೋ ಅವರಿಂದ ಮೆಚ್ಚುಗೆ ತಗೊಳ್ಬೇಕು. ಹಾಗಾದ್ರೆ ಅರಸನಾಗಿರ್ತಕ್ಕಂಥ ಸೌಲನ ಮುಖಾಂತರ ನಾನು ಮೆಚ್ಚುಗೆ ಹೊಂದಿಕೊಳ್ಳಬೇಕು, ಅವನನ್ನು ಮೆಚ್ಚಬೇಕು, ರಾಜನನ್ನು ಮೆಚ್ಚಬೇಕಂತಂದ್ರೆ ನಾನು ಏನೋ ಒಂದು ಹೇಳ್ಬೇಕು ಇವನಿಗೆ ಅಂತೇಳಿ. ಆಗೋ ದಾವೀದನು ಅಹಿಮೇಲೆಕನ ಮನೆಗೆ ಬಂದಿದ್ದನು. ಅವನು ಇವನ ಪಕ್ಷವಾಗಿ ದೇವರಿಗೆ ವಿಚಾರ ಮಾಡಿ ಫಿಲಿಷ್ಟಿಯರನ್ನು ಕೊಂದಿರತಕ್ಕಂಥ ಕತ್ತಿಯನ್ನು ತೆಗೆದುಕೊಂಡು ಅವ್ರು ಏನನ್ನು ಗುಸುಗುಸು ಮಾತಾಡಿದ್ರು. ಅವನು ಹೊರಟೋಗ್ಬಿಟ್ಟ. ಯಾರ ಮೇಲೆ ಚಾಡಿ ಹೇಳಿದೀಗ? ಯಾರ ಮೇಲೆ ಹೇಳಿದ್ದು ಚಾಡಿ? ಅಹಿಮೇಲೆಕನ, ಯಾಜಕನಾಗಿರ್ತಕ್ಕಂಥ ಅಹಿಮೇಲೆಕನ ಮೇಲೆ ಚಾಡಿ ಹೇಳಿಬಿಟ್ಟ ಪ್ರಿಯರಿಗೂ. ಇಗೋ ಇಂಥವನು ಮನೆಗೆ ದಾವೀದನು ಬಂದಿದ್ದನು. ಇವನಿಗೆ ಏನು ಹಿಡಿದಿದೆ? ಒಂದು ಮಾತು ಕೇಳ್ತೀನಿ. ಯಾರ ಮನೆಗೆ ಯಾರು ಬಂದು ಹೋಗ್ತಾರೆ ಇವನಿಗೆ ಯಾಕೆ ಬೇಕಂತ ಕೇಳ್ತೀನಿ ನಾನು. ಅಲ್ಲ, ಒಂದು ಪ್ರಾಣ ಉಳಿಸುವುದು ಪ್ರಯತ್ನ ಮಾಡಬೇಕಾ, ಒಂದು ಪ್ರಾಣ ತೆಗೆಯುವುದಕ್ಕೆ ಪ್ರಯತ್ನ ಮಾಡಬೇಕಾ? ಈಗ ನಮ್ಮ ಮನೆಗೆ ಯಾರಾದರೂ ಬಂದರೆ ಅವ್ರನ್ನ ಕಾಪಾಡುವಂಥ ಪ್ರಯತ್ನ ಮಾಡ್ತೀವಿ ಅಥವಾ ಅವ್ರನ್ನ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ? ಅವ್ರ ಪ್ರಾಣ ತೆಗಿಬೇಕಂತ. ಯಾರೋ ಕಳ್ಳೆ ಬಂದ ನಿಮ್ಮ ಮನೆಗೆ, ಕಳ್ಳನೇ ಬಂದ, ಯಾರನ್ನ ಕೊಲೆ ಮಾಡೇ ಬಂದ, ಅವನು ಭಯದಿಂದ ನಡುಗುತ್ತಾ ಬಂದು ನಿಮ್ಮ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ, ಹೆಂಗಾದ್ರೆ ಮಾಡಿ ದಯಮಾಡಿ ನನ್ನನ್ನು ಕಾಪಾಡ್ರಿ ಅಂತ ಬೇಡಿಕೊಂಡಾಗ ಅವನಿಗೆ ಪೊಲೀಸರು ಇನ್ಫಾರ್ಮೇಶನ್ ಕೊಡ್ತಾರೆ, ಅವನು ತಪ್ಪಿಸ್ತಾರೆ. ಅವ್ನ ಮಾತು ಕೇಳ್ತೀನಿ ನಿಮ್ಮನ್ನು, ನಿಜ ಹೇಳ್ರಿ, ಮಾತಾಡಬೇಕು. ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಒಂದು ಪ್ರಾಣ ಉಳಿಸ್ಬೇಕಂತ ಆಲೋಚನೆ ಮಾಡ್ತೀರಾ? ಏನು ಹೇಳ್ತಾ ಇಲ್ಲ. ನಾವೇನು ಮಾಡಲ್ಲ ಸರ್, ಅವನು ಇದ್ರೆ ಇರ್ತಾನೆ, ಹೋದ್ರೆ ಹೋಗ್ತಾನೆ ಅನ್ಕತ್ರಿ. ಏನು ಮಾಡ್ಬೇಕು? ಈಗ ಒಬ್ಬ ಕ್ರೈಸ್ತನಾಗಿ ನೀ ಏನು ಮಾಡ್ತೀಯ? ಒಬ್ಬ ದೇವರ ಮಗನಾಗಿ ನೀ ಏನು ಮಾಡ್ತೀಯ? ಕಾಪಾಡಬೇಕು, ಅವನ ಪ್ರಾಣನ ಉಳಿಸ್ಕೊಳ್ಳಬೇಕು. ಈಗ ದಾವೀದು ಅಹಿಮೇಲೆಕನ ಮನೆಗೆ ಬಂದಿದ್ದಾನೆ. ಪಾಪ ಅವನು ಕಾಪಾಡಿದ. ಹೋಗಪ್ಪ, ರೊಟ್ಟಿ ತಗೋ, ಕತ್ತಿ ತಗೋ, ನೀನು ಈ ಊರು ಬಿಟ್ಟು ಎಲ್ಲಾದರೂ ಹೋಗಿ ಅಡಿಗೆಕೋ, ಈ ಪರಿಸರ ಪ್ರಾಂತದಲ್ಲಿ ಸೌಲರಾಜ ತಿರುಗ್ತಾ ಇದ್ದಾನೆ, ಇಲ್ಲಿದ್ದರೆ ನಿನಗೆ ಪ್ರಾಣಾಪಾಯ ಇದೆ, ದಯಮಾಡಿ ಈ ಪ್ರಾಂತವನ್ನು ಬಿಟ್ಟು ಹೋಗು ಅಂದ. ಅವನು ಬೇರೆ ಬೆಟ್ಟಕ್ಕೆ ಹೋಗಿ ಅಡವಿಯಲ್ಲಿ ಅಡಿಗೆಕೊಂಡ ಪ್ರಿಯರೇ. ಅವನ ಪಾಡಿಗೆ ಅವನು ಪ್ರಯತ್ನ ತಪ್ಪಿಸ್ಕೊಂಡ. ಇವ್ರ ಪ್ರಾಣಿಗೆ ಇವನಿಗೇನು ಹೊಟ್ಟೆ ಕಿಚ್ಚಿ?
ಇವನಿಗೆ ಯಾಕೆ ಹೊಟ್ಟೆ ಕಿಚ್ಚು? ಇವನು ಹೇಳ್ತಾ ಇದ್ದಾನೆ ನೋಡ್ರ, ಅಲ್ಲಿ ಏನು ಹೇಳ್ತಾ ಇದ್ದಾನೆ? ಇವನು ಹೇಳ್ತಾ ಇದ್ದಾನೆ, ಎಷ್ಟನೇ ಅಧ್ಯಾಯ? 9ನೇ ವಚನದಲ್ಲಿ, ಮೊದಲನೇ ಸಾಮುವೇಲ 22ನೇ ಅಧ್ಯಾಯ 9ನೇ ವಚನ ಓದ್ರಿ. ಆಗ ಸೌಲನ ಸೇವಕರ ಬಳಿಯಲ್ಲಿ ನಿಂತಿದ್ದ ಎದೋಮನಾದ ದೋಯೇಗನು ಇಷಯನ ಮಗನೊಬ್ಬನಲ್ಲಿರುವ ನೋಬದಲ್ಲಿರುವ ಐಟೂಬನ ಮಗನಾದ ಅಹಿಮೇಲಕನ ಬಳಿಗೆ ಬಂದದ್ದನ್ನು ಕಂಡೆನು. ಅವನ ಮನೆಗೆ ಬಂದಿದ್ದ. ಯಾಕೆ ಈ ವಿಷಯ ಹೇಳಬೇಕಾಗಿತ್ತು? ನನಗೇನಾದರೂ ಅಧಿಕಾರ ಕೊಡ್ತಾನ? ನನಗೇನಾದರೂ ಹೊಲಗದ್ದೆಗಳು ಬರ್ತಾವ? ನನಗೆ ದ್ರಾಕ್ಷ ತೋಟಗಳು ಬರ್ತಾವ? ಆಸೆ ನೋಡ್ರಿ ಮನುಷ್ಯನಿಗೆ ಎಷ್ಟಿದೆ. ಇವನು ಆಲ್ರೆಡಿ ಒಂದು ಅಧಿಕಾರಿ ಆಗಿದ್ದಾನೆ. ಇವನು ಆಲ್ರೆಡಿ ಒಂದು ಅಧಿಕಾರಿ ಆಗಿದ್ದಾನೆ. ಮೊದಲನೇ ಅದೇ 21ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, 21ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 7ನೇ ವಚನ ಓದ್ರಿ ಪ್ರಿಯರೇ. 7ನೇ ವಚನ, 21ನೇ ಅಧ್ಯಾಯ 7ನೇ ವಚನ ಓದ್ರಿ. ಅದೇ ದಿವಸ ಸೌಲನ ಪಶುಪಾಲರಲ್ಲಿ ಪ್ರಧಾನನಾದ ದೋಯೇಗನೆಂಬ ಏದೋಮನು ಯೆಹೋವನ ಆಲಯದಲ್ಲಿ ತಳೆಯಲ್ಪಟ್ಟಿದ್ದನು. ಇವನು ಯಾರಂತ? ಇವನು ಪಶುಗಳ ಮೇಯಿಸುವವರ ಮೇಲೆ ಅಧಿಕಾರಿ ಅಂತ. ಇವನು ಯಾರು ಹೇಳಬೇಕು? ದೋಯೋಗನು, ಏದೋಮಲ್ಲ. ಏದೋಮ್ ಎಂಬ ಊರಿನವನು, ದೋಯೋಗ ಎಂಬ ಹೆಸರುಳ್ಳವನು. ಇದು ಅರ್ಥ ಮಾಡ್ಕೊಳ್ಬೇಕು. ಏದೋಮ್ ಅಂದರೆ ಒಂದು ಊರು, ದೋಯೋಗ ಅಂದರೆ ಅವನ ಹೆಸರು. ಇದು ಕನ್ಫರ್ಮ್ ಮಾಡ್ಕೊಳ್ರಿ, ಯಾಕಂದರೆ ಹೇಳೋದಕ್ಕೆ ಭಾಳ ಇಂಟ್ರೆಸ್ಟ್ ಇರ್ತದ, ಅದೇ ಇಲ್ವಾ? ಇವನು ಏನಿದ್ದಾನಂತ? ಆಲ್ರೆಡಿ ಅಧಿಕಾರಿ ಇದ್ದಾನಂತೆ. ಇವನು ಯಾವ ಅಧಿಕಾರ? ಪಶುಗಳ ಮೇಯಿಸುವವರ ಮೇಲೆ ಅಧಿಕಾರ ಇದ್ದಾನಂತೆ. ಈ ಅಧಿಕಾರವನ್ನು ಬಿಟ್ಟು ಬರೀ ದನಕಾಯುವವರ ಮೇಲೆ ಅಧಿಕಾರ ಇದ್ರೆ ಏನು? ನಾನು ರಾಜ ಶತಾಧಿಪತಿ ಆಗಬೇಕು, ಸಹಸ್ರಾಧಿಪತಿ ಆಗಬೇಕು, ನಾನು ಅನೇಕ ಹೊಲಗದ್ದೆಗಳನ್ನು ದ್ರಾಕ್ಷ ತೋಟಗಳನ್ನು ಪಡ್ಕೋಬೇಕಂತಂದ್ರೆ ನಾನು ಚಾಡಿ ಹೇಳಬೇಕು. ರಾಜನಿಗೆ ಈ ವಿಷಯ ತಿಳಿಸಿದರೆ ನನಗೆ ಒಳ್ಳೆ ಪದವಿ ಸಿಗುತ್ತಾನಂತ ಆಲೋಚನೆಯಿಂದ ಪ್ರಿಯರೇ ಏನು ಮಾಡ್ತಾ ಇದ್ದಾನಂದರೆ, ರಾಜನಿಗೆ ಇವನ ಮೇಲೆ ಹೇಳ್ತಾ ಇದ್ದಾನೆ, ಅಹಿಮೇಲಕನ ಮನೆಗೆ ಬಂದಿದ್ದು ನಾನು ನೋಡಿದೆ. ಅಹಿಮೇಲಕನ ಮನೆಗೆ ಬಂದಿದ್ದು ನಾನು ನೋಡಿದೆ. ಆವತ್ತಿನ ದಿವಸದಲ್ಲಿ ಅವರಿಬ್ಬರು ಏನೇನೋ ಗುಸುಗುಟ್ಟು ಪಿಸುಗುಟ್ಟು ಮಾತಾಡಿಕೊಂಡರು. ಹಾಗೂ ಮತ್ತು ಅವನಿಗೋಸ್ಕರ ಪ್ರಾರ್ಥನೆ ಮಾಡಿದ ಇವನು. ಯಾರು? ಅಹಿಮೇಲಕನು. ಯಾರಿಗೋಸ್ಕರ? ದಾವೀದನಿಗೋಸ್ಕರ ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಮಾಡಿ ಕತ್ತಿ ಕೊಟ್ಟು ಕಳಿಸಿದ್ದಾನೆ. ಅಂದರೆ ನಿನ್ನ ಸಾಯಿಸ್ಬೇಕಂತ ಕತ್ತಿ ಕೊಟ್ಟಿದ್ದಾನೆ ಇವನು ಅಂತೇಳಿ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳಿ ರಾಜನಿಗೆ ರೋಷ ಬರುವ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. ರಾಜನಿಗೆ ರೋಷ ಬಂದು ಹೇಳ್ತಾ ಇದ್ದಾನೆ, ಅಹಿಮೇಲಕನನ್ನು ಕರೆಸಿದ, ಯಾಕೆ ನೀನು ನನಗೆ ಹೇಳಿಲ್ಲ? ದಾವೀದ ಬಂದಿದ್ದು ನಿಜನಾ? ದಾವೀದ ಬಂದಿದ್ದು ನಿಜನಾ? ಬಂದಿದ್ದು ನಿಜ. ಅವನಿಗೆ ಕತ್ತಿ ಕೊಟ್ಟಿದ್ದು ನಿಜನಾ? ನಿಜ. ಅವನಿಗೋಸ್ಕರ ಪ್ರಾರ್ಥನೆ ಮಾಡಿದ್ದು ನಿಜನಾ? ನಿಜ. ಯಾಕೆ ಹಿಂಗೆ ಮಾಡಿದೆ? ನನ್ನ ಆಜ್ಞೆ ಏನಾಗಿದೆ? ನಾನು ಆಜ್ಞೆ ಮಾಡಿದ್ದೇನೆ ಏನಂತ? ಎಲ್ಲೇ ಕಾಣಲಿ ದಾವೀದನು ಕಂಡ್ರೆ ನನಗೆ ವಿಷಯವನ್ನು ತಿಳಿಸ್ಬೇಕಂತ ಹೇಳಿದಿನ? ಇಲ್ಲ, ನನಗೆ ತಿಳಿಸಲಾರದು ಗುಪ್ತವಾಗಿ ಅವನ್ನ ಕರೆಸಿಕೊಂಡು ಅವನ್ನ ಯಾಕೆ ಊರು ಬಿಟ್ಟು ಕಳಿಸಿದಿ? ಇಲ್ಲಪ್ಪ, ಅವನು ನಿನ್ನ ಅಳಿಯ. ದಾವೀದ ಯಾರು? ಬೇರೆ ಯಾರಲ್ಲ, ನಿನ್ನ ಮಗಳ ಗಂಡ. ಅವನು ಬಹಳ ನಂಬಿಗಸ್ತನು, ಅವನು ಭಾರಿ ಒಳ್ಳೆಯವನು. ನಿನ್ನ ಸೈನಿಕರಲ್ಲಿ, ನಿನ್ನ ಮನೆಯವರಲ್ಲಿ ಎಲ್ಲರಿಗಿಂತ ನಿನ್ನ ಮೇಲೆ ಪ್ರೀತಿ ಇಟ್ಟಂತ ವ್ಯಕ್ತಿ ಯಾರಂದ್ರೆ ದಾವೀದನು. ಅಂತ ಒಳ್ಳೆ ವ್ಯಕ್ತಿ ಅವನು. ಅವನ ವಿಷಯದಲ್ಲಿ ದೇವರಿನ ವಿಚಾರ ಮಾಡುವುದಿದೆ ನನಗೇನು ಹೊಸದಾಗಿ ಅಲ್ಲ. ಪ್ರತಿದಿನವೂ ಕೂಡ ದೇವರಲ್ಲಿ ಅವನ ವಿಷಯದಲ್ಲಿ ನಾನು ಬೇಡುವವನಾಗಿದ್ದೇನಂತೇಳಿ ಹೇಳಿದಾಗ ಸೌಲನಿಗೆ ಬಹಳ ಕೋಪ ಬಂತು. ನನ್ನ ಆಜ್ಞೆಯನ್ನು ನೀನು ಮೀರಿ ನಡ್ಕೊಂಡಿದ್ದೀಯ ಅಂತೇಳಿ ಆಲೋಚನೆ ಮಾಡಿ, ನಿಜವಾಗಲೂ ಅಂದರೆ ಪ್ರಿಯರೇ, ದೋಯೇಗನು ಹೇಳಿರ್ತಕ್ಕಂಥ ಮಾತನ್ನು ಹಿಡಿದುಕೊಂಡು ಅಹಿಮೇಲಕನ ಕುಟುಂಬವನ್ನು ಸಾಯಿಸಿಬಿಡ್ಬೇಕಂತ ಆಜ್ಞಾಪಿಸಿಬಿಟ್ಟ ಪ್ರಿಯರೇ. ಅಹಿಮೇಲಕನ ಕುಟುಂಬ ಸಾಯಿಸಬೇಕು. ಸಾವಿಗೆ ಕಾರಣ ಏನು ಪ್ರಿಯರೇ? ಒಂದು ಮಾತು ಕೇಳ್ತೀನಿ ನಿಮಗೆ. ಒಬ್ಬ ಸೇವಕನು ಬಂದಾಗ ಉಪಕಾರ ಮಾಡಿದದಕ್ಕೆ ಇವತ್ತು ಯಾರ ಕುಟುಂಬ ಸಾಯೋದಕ್ಕೆ ನಿಂತಿದೆ ಇವಾಗ? ಒಬ್ಬ ಸೇವಕನನ್ನು ಸೇರಿಸಿಕೊಂಡದಕ್ಕೆ ಒಬ್ಬ ಪ್ರೆಸೆಂಟ್ ರಾಜ ಯಾರು? ದಾವೀದನು. ದಾವೀದನ ಅರಸನಾಗಿದ್ದಾನೆ, ಸೌಲನ ಅರಸನಾಗಿದ್ದಾನೆ. ಒಂದು ಮಾತಿನಲ್ಲಿ ನೋಡ್ಬೇಕಾದ್ರೆ ದೇವರ ದೃಷ್ಟಿಗೆ ದೇವರ ದೃಷ್ಟಿಗೆ ಯಾರು ರಾಜನಾಗಿದ್ದಾನೆ? ರಾಜನು ದಾವೀದನಾಗಿದ್ದಾನೆ. ಆದರೆ ಸೌಲನು ಅಭಿಷೇಕಿಸಲ್ಪಟ್ಟವನಂತೇಳಿ ಅವನನ್ನು ಮೈ ಮುಟ್ಟದೆ
ಅವನಿಂದ ಹಿಂದಟ್ಟಿದ್ರು ಕೂಡ, ಸಾಯಿಸಬೇಕಂದ್ರೂ ಕೂಡ ಅವನು ಸಾಯವರೆಗೆ, ಅವನ ಅಧಿಕಾರದಿಂದ ಇಳಿಯವರೆಗೆ ನಾನು ಕಾಣಬಾರದಂತೇಳಿ ಪ್ರಾಣಾಪಾಯವನ್ನು ಪಟ್ಟು ತಪ್ಪಿಸಿಕೊಂಡು ತಿರುಗುತ್ತಾ ಇದ್ದ ಅವನ್ನ ಏನು ಮಾಡಿದೆ ಇವತ್ತು? ಕಾಪಾಡಿದದಕ್ಕೆ ಯಾರು ಕುತ್ತಿಗೆ ಬಂತೀಗ? ಯಾರ ಮನೆ ಮೇಲೆ ಕೀಡು ಬಂತೇಳ್ರಿ? ಆಲೋಚನೆ ಮಾಡಿ. ಅಹಿಮೇಲಕನ ಕುಟುಂಬಕ್ಕೆ ನಷ್ಟ ಬಂತು. ಅಹಿಮೇಲಕನ ಕುಟುಂಬಕ್ಕೆ ಏನು ಬಂತು? ನಷ್ಟ ಬಂತು. ಅದಕ್ಕೆ ಹೇಳ್ತಾನೆ 17ನೇ ವಚನದಲ್ಲಿ, 22ನೇ ಅಧ್ಯಾಯ 17ನೇ ವಚನದಲ್ಲಿ, 16ನೇ ವಚನದಲ್ಲಿ ಕೂಡ ಓದಿದರೆ ಚೆನ್ನಾಗಿರ್ತದ. ಆಗ ಅರಸನು ಅವನಿಗೆ, ಅಹಿಮೇಲಕನೇ, ನೀನು ನಿನ್ನ ಮನೆಯವರು ಸಾಯಲೇಬೇಕೆಂದು ಹೇಳಿ ತನ್ನ ಬಳಿಯಲ್ಲಿದ್ದ ಸಿಪಾಯಿಗಳಿಗೆ, ನೀವು ತಿರುಗಿಕೊಂಡು ಯೆಹೋವನ ಈ ಯಾಜಕರನ್ನು ಕೊಲ್ಲಿರಿ, ದಾವೀದನು ಓಡಿ ಹೋದದ್ದು ಗೊತ್ತಿದ್ದರೂ ಕೂಡ ನನಗೆ ತಿಳಿಸದೆ ಅವನಿಗೆ ಸಹಾಯ ಮಾಡಿದ್ದಾರೆ ಎಂದು ಹೇಳಿ ಆಜ್ಞಾಪಿಸಿದನು. ಆದರೆ ಅರಸರ ಸಿಪಾಯಿ ಯೆಹೋವನ ಯಾಜಕರ ಮೇಲೆ ಕೈ ಹಾಕುವುದಕ್ಕೆ ಮನಸ್ಸು ಮಾಡಲಿಲ್ಲ ಅಂತ ಪ್ರಿಯರೇ. ದೈವ ಸೇವಕರ ಮೇಲೆ ಕೈ ಎತ್ತಬಾರ್ದನ್ನಂಥ ಪರಿಜ್ಞಾನ ಯಾರಿಗಿದೆ ಅಂದರೆ ಸೈನಿಕರಿಗಿದೆ ಪ್ರಿಯರೇ. ದೈವ ಸೇವಕರ ಮೇಲೆ ದೂರು ನೀಡಬಾರ್ದು, ದೈವ ಸೇವಕರ ಮೇಲೆ ಕೈ ಎತ್ತಬಾರ್ದು, ದೈವ ಸೇವಕರನ್ನು ಹೊಡಿಬಾರ್ದನ್ನಂಥ ಪರಿಜ್ಞಾನ ಅವರಿಗಿದೆ ಪ್ರಿಯರೇ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ದೈವ ಸೇವಕರನ್ನು, ಯಾಜಕರನ್ನು ಕೊಲ್ಲುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಸೈನಿಕರು. ಸಿಪಾಯಿರು ಹೇಳ್ತಾರ, ನಾವು ಅವರನ್ನು ಸಾಯಿಸುವುದಿಲ್ಲ ಅಂತೇಳಿ ಮೌನವಾಗಿ ನಿಂತುಕೊಂಡ್ಬಿಟ್ರು ಪ್ರಿಯರು. ಯಾಕಂದರೆ ಅವರು ಅಭಿಷೇಕಿಸಲ್ಪಟ್ಟವರು, ದೇವರಿಗಾಗಿ ನೇಮಿಸಲ್ಪಟ್ಟವರು, ಯಾಜಕತ್ವವನ್ನು ವಹಿಸಿಕೊಂಡು ದೇವರ ಸೇವೆ ಮಾಡ್ತಕ್ಕಂಥವರು. ಅವರ ಮೇಲೆ ನಾವು ಕೆಟ್ಟದ್ದಾಗಿ ನಾವು ಆಲೋಚನೆ ಮಾಡುವುದಾಯಿತು, ಅವರ ಮೇಲೆ ಕೈ ಎತ್ತುವುದಾಯಿತು, ಅದು ಮಹಾ ಅಪರಾಧ ಎಂದು ತಿಳಿದುಕೊಂಡು ಅವರನ್ನು ಸಾಯಿಸುವುದಕ್ಕೆ ಇಷ್ಟಪಡಲಿಲ್ಲ ಅಂತ ಪ್ರಿಯರೇ. ರಾಜ ಹೇಳ್ತಾ ಇದ್ದಾನೆ, ನೀವು ಹೋಗಿ ಅವನನ್ನು ಸಾಯಿಸ್ರಿ, ಯಾಜಕರನ್ನು ಸಾಯಿಸ್ರಿ, ಅವ್ರನ್ನ ಬಿಡಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಸಿಪಾಯಿಗಳು ಹೇಳ್ತಾ ಇದ್ದಾರೆ, ನಾವು ಅವರನ್ನು ಸಾಯಿಸುವುದಿಲ್ಲ. ಅಂದರೆ ಸೇವಕರಂದರೆ ಎಷ್ಟು ಗೌರವ, ಎಷ್ಟು ಭಯ, ಎಷ್ಟು ಭಕ್ತಿ, ಎಷ್ಟು ವಿನಯತೆ. ರಾಜಾಜ್ಞೆಯನ್ನು ಕೂಡ ಧಿಕ್ಕರಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ರಾಜ ಆಜ್ಞೆ ಕೊಟ್ಟರೆ ಏನಾದರೂ ಮಾಡಬೇಕು ಪ್ರಿಯರೇ. ಯೇಸು ಕ್ರಿಸ್ತನನ್ನು ಸಾಯಿಸಬೇಕಂತ ಪಿಲಾತು ಮರಣದಂಡನೆ ವಿಧಿಸಿದಾಗ ದುಷ್ಟರ ರೋಮ ಸಾಮ್ರಾಜ್ಯದ ಸಿಪಾಯಿಗಳು ಏನು ಮಾಡಿದರು? ಯೇಸು ಕ್ರಿಸ್ತನ ಸಾಯಿಸಿಬಿಟ್ರು. ಅದೇ ಇಸ್ರಾಯೇಲ್ ಸಿಪಾಯಿಗಳು ಏನು ಮಾಡ್ತಾ ಇದ್ದಾರೆ? ಅವರು ದೇವರ ಸೇವಕರಾಗಿರುವುದರಿಂದ ಅವ್ರನ್ನ ನಾವು ಸಾಯಿಸುವುದಿಲ್ಲ ಅಂತ ಎಲ್ಲರೂ ಕೂಡ ಸೈಲೆಂಟಾಗಿ ನಿಂತುಕೊಂಡಾಗ ಪ್ರಿಯರೇ, ರಾಜನಿಗೆ ಆಲೋಚನೆ ಬಂತು, ಏನು ಮಾಡಬೇಕು, ಇವ್ರನ್ನ ಹೆಂಗೆ ಸಾಯಿಸ್ಬೇಕಂತಂದರೆ ಅದೇ ದುರ್ಯೋಧನಿಗೆ ಹೇಳಿದ, ನೀನು ಸಾಯಿಸ ಅವ್ರನ್ನ ಅಂತೇಳಿ. ತೆಳಗೊಚ್ಚಿನ ನೋಡ್ರಿ ಪ್ರಿಯನೇ, ತೆಳಗೊಚ್ಚಿನವನ್ನು ಓದೋಣ. ಆದ್ದರಿಂದ ಸೌಲನು ಎದೋಮನ ದುರ್ಯೋಧನಿಗೆ, ನೀನು ಹೋಗಿ ಅವರನ್ನು ಕೊಲ್ಲು ಎಂದು ಆಜ್ಞಾಪಿಸಲು ಅವನು ನಾರು ಬಟ್ಟೆಯ ಎಪೋದನ್ನು ಧರಿಸಿಕೊಂಡಿದ್ದ 85 ಮಂದಿ ಯಾಜಕರನ್ನು ಆ ದಿವಸ ಕೊಂದು ಹಾಕಿದನು. ಅನಂತರ ಅವನು ಯಾಜಕರ ಪಟ್ಟಣವಾದ ನೋಬಕ್ಕೆ ಹೋಗಿ ಅಲ್ಲಿನ ಸ್ತ್ರೀ ಪುರುಷರನ್ನು, ಶಿಶು ಬಾಲಕರನ್ನು, ದನ ಕುರಿ ಕತ್ತೆಗಳನ್ನು ಕತ್ತಿಯಿಂದ ಸಂಹಾರ ಮಾಡಿದನು. ಕೇವಲ ಅಧಿಕಾರಕ್ಕೋಸ್ಕರ ಆಶೆಪಟ್ಟು, ರಾಜನು ಕೊಡ್ತಿರತಕ್ಕಂಥ ಬಹುಮಾನಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ, ಹೊಲ ದ್ರಾಕ್ಷ ತೋಟಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ, ಶಾಸ್ತ್ರಾಧಿಪತಿ ಶತಾಧಿಪತಿ ಆಗುವುದಕ್ಕಾಗಿ ಆಶೆಪಟ್ಟು 85 ಮಂದಿ ಯಾಜಕರನ್ನು ಸಾಯಿಸಿಬಿಟ್ಟನಂತ ಪ್ರಿಯರೇ ದೋಗೋನನು. ಎಷ್ಟು ಕ್ರೂರತ್ವ ಮನುಷ್ಯ ಆಗಿರ್ಬೋದು ಒಂದ್ಸಲ ಆಲೋಚನೆ ಮಾಡ್ರಿ. ಅಂದ್ರೆ ಅಧಿಕಾರ ಕೊಡ್ತು ಅಂದ್ರೆ ಏನಾದರೂ ಮಾಡ್ತೀಯ ನೀನು. ನಿನಗೆ ಅಧಿಕಾರ ಸಿಕ್ಕರೆ ಎಂತ ಕೆಲಸ ಆದರೂ ಮಾಡ್ತೀಯ, ಎಂತ ನೀಚ ಕೆಲಸ ಆದರೂ ಮಾಡೋದಕ್ಕೆ ಇಷ್ಟಪಡ್ತೀಯ ನೀನು. ನಿನಗೆ ಯಾರಾದರೂ ಏನಾದರೂ ಬಹುಮಾನ ಕೊಡ್ತಾರೆ ಅಂತಂದ್ರೆ ಅವ್ರನ್ನ ಸಾಯಿಸುವುದಕ್ಕೆ ಹಿಂಜರಿಯುವುದಿಲ್ವಾ ನೀನು? ಆಲೋಚನೆ ಮಾಡು. ಏನು ಅವ್ರ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾನೆ? ಅಹಿಮೇಲಕನ ಕುಟುಂಬ ದೋಗೋನನಿಗೆ ಏನಾದರೂ ಅನ್ಯಾಯ ಮಾಡಿದಾನ? ಒಂದು ಪ್ರಶ್ನೆ ಮಾಡ್ತೀನಿ ನಾನು. ಏನು ಅನ್ಯಾಯ ನಡೆದಿದೆ? ನಿನ್ನ ಕುಟುಂಬಕ್ಕೆ ಏನು ದ್ರೋಹ ಮಾಡಿದ್ದಾನೆ? ಏನಾದರೂ ನಿಮ್ಮ ಮನೆಯವ್ರ ಮೇಲೆ ಕೋಪಗೊಂಡಿದ್ದಾನ? ನಿಮ್ಮ ಮನೆಯವ್ರನ್ನ ಹೊಡೆದಿದ್ದಾನ? ನಿಮ್ಮ ಮನೆ ಮೇಲೆ ಯಾರಾದರೂ ದೂರು ನೀಡಿದಾನ? ಪಾಪ ಒಬ್ಬ ಪ್ರಾಣವನ್ನು ಕಾಪಾಡಿರ್ತಕ್ಕಂಥ ಅಹಿಮೇಲಕನ ಕುಟುಂಬವೂ ಅಲ್ಲದೆ ಆ ಊರಲ್ಲಿರ್ತಕ್ಕಂಥ ಎಲ್ಲ ಯಾಜಕರು 85 ಮಂದಿ ಯಾಜಕರು ಸತ್ತು ಹೋದ್ರು ಆ ದಿನದಲ್ಲಿ ಪ್ರಿಯರೇ. ಕೇವಲ ಒಬ್ಬನಿಗೆ ಬಂದಿರತಕ್ಕಂಥ ದುರಾಶೆಯಿಂದ
ಇಷ್ಟು ಕ್ರೂರವಾಗಿ ಸಾಯಿಸಲ್ಪಡುವುದಕ್ಕೆ ಕಾರಣ ಏನಂದ್ರೆ ಒಬ್ಬ ದುಷ್ಟ ಅಧಿಕಾರ ಆಶೆ ಬಂದಿರುವುದರಿಂದ, ಕೇವಲ ಹಣದಾಶೆಯಿಂದ, ಅಧಿಕಾರ ದಾಹದಿಂದ ನಾನು ಈ ಯಾಜಕರನ್ನು ಕೊಲ್ಲಿದರೆ ರಾಜ ನನ್ನನ್ನು ಮೆಚ್ಚಿಕೊಳ್ಳುತ್ತಾನೆ, ರಾಜ ಮೆಚ್ಚಿಕೊಂಡ್ರೆ ನನಗೆ ಬಹುಮಾನಗಳನ್ನು ಕೊಡುತ್ತಾನನ್ನಂತ ಒಂದು ದುರಾಲೋಚನೆಯಿಂದ 85 ಮಂದಿ ಯಾಜಕರನ್ನು, ಅವರ ಸ್ತ್ರೀಯರನ್ನು, ಏನ್ರಿ ಅವರ ಮಕ್ಕಳನ್ನು ಮತ್ತು ಅವರ ದನ ಕುರಿ ಕತ್ತೆಗಳನ್ನು ಎಲ್ಲವನ್ನು ಸಾಯಿಸಿಬಿಟ್ಟನಂತೆ ಪ್ರಿಯರೇ. ಅವತ್ತಿನ ದಿನದಲ್ಲಿ ಅವರು ಊರನ್ನೇ ಸರ್ವನಾಶ ಮಾಡಿಬಿಟ್ಟ ಪ್ರಿಯರೇ, ಕೇವಲ ದುರಾಧಿಕಾರದಿಂದ ಅಂತ ಹೇಳ್ತಾ ಇದೆ ಪ್ರಿಯರ ವಾಕ್ಯ ನಮಗೆ. ಯಾಕೆ ಇಷ್ಟೊಂದು ಆಸೆ ಮನುಷ್ಯನಿಗೆ? ಅಂದರೆ ರಾಜ ಆಗಬಹುದು, ಅಧಿಕಾರಿಗಳಾಗಬಹುದು, ಯಾರೇ ಆಗಬಹುದು, ನಿನಗೇನಾದರೂ ಲಾಭ ಬರ್ತದಂದರೆ ಅವ್ರು ಹಿಂದೆ ಮುಂದೆ ಏನು ನೋಡಲ್ವಾ? ಆಲೋಚನೆ ಇಲ್ವಾ ನಿನಗೆ? ಒಳ್ಳೆ ಮನಸ್ಸು, ಒಳ್ಳೆ ಸ್ವಭಾವ ಅಂತಕ್ಕಂಥದ್ದಿಲ್ವಾ? ಅವರು ಎಂಥವರಾಗಿರ್ಬೋದು, ಅವ್ರನ್ನ ಸಾಯಿಸುವುದಕ್ಕೂ ಕೂಡ ನೀನು ಹಿಂಜರಿತೆ. ಸಿಪಾಯಿಗಳಂಥವರೇ ಎದುರುಕೊಂಡ್ರು ದೇವರ ಸೇವಕರ ಮೇಲೆ ಕೈ ಹಾಕ್ಬೇಕಂದ್ರೆ, ಸಿಪಾಯಿಗಳು ಎದುರುಕೊಂಡ್ರು ಏನಂತ, ನಾವು ದೇವರ ಸೇವಕರನ್ನು ನಾವು ಸಾಯಿಸುವುದಿಲ್ಲ ಅಂತೇಳಿ ಎದುರುಕೊಂಡ್ರು. ನೀನು ದುರಹಂಕಾರದಿಂದ, ದುರಾಲೋಚನೆಯಿಂದ, ನಿನಗೆ ಬೇಕಾಗಿದ್ದನ್ನು ಸಿಗುತ್ತದನ್ನಂತ ಒಂದು ಆಶೆ ಆಕಾಂಕ್ಷದಿಂದ ನೀನು ಅಮಾಯಕರನ್ನು ಬಲಿ ತೆಗೆದುಕೊಂಡ್ಬಿಟ್ಟಿಯಲ್ಲ ನೀನು. ಯಾಕಯ್ಯ ನಿನಗಿಷ್ಟು ದುರಾಲೋಚನೆ? ಅದಕ್ಕೆ ಬರಿತಾ ಇದ್ದಾನೆ ದಾವೀದನ 52ನೇ ಕೀರ್ತನೆಯಲ್ಲಿ ಏನಂತ, ದುಷ್ಟ ಅಧಿಕಾರಿಯೇ ಯಾಕೆ ನೀನು ಕೆಟ್ಟದನ್ನು ಮಾಡಿ ಹಿಗ್ಗುವುದೇಕೆ? ಯಾಕೆ ನೀನಿಷ್ಟು ಹಿಗ್ಗುತ್ತಾ ಇದೆಯಲ್ಲ ನೀನು? ಇಷ್ಟೆಲ್ಲ ಅಹಂಕಾರ ಸ್ವಭಾವ ನಿನಗೆ ಯಾಕೆ ಅಂತ ಹೇಳ್ತಾ ಇದ್ದಾನೆ ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ. ಒಂದು ವೇಳೆ ನಾವು ಕೂಡ ಅಂಥ ಗುಣಗಣಗಳನ್ನು ನಮ್ಮಲ್ಲಿದ್ದಾವೆ ಅನ್ನೊಂದ್ಸಲ ಆಲೋಚನೆ ಮಾಡಿಕೊಂಡ್ರೆ, ನಾನು ನೀನು ಕೂಡ ಅದೇ ಆಲೋಚನೆಗಳಲ್ಲಿದ್ದೀವ. ಯಾರ ಮೇಲಾದರೂ ಚಾಡಿ ಹೇಳುವುದು, ಯಾರ ಮೇಲಾದರೂ ದೂರ ಹೇಳುವುದು, ಯಾರ ಮೇಲಾದರೂ ಕಕ್ಷೆ ಕೊಟ್ಟುಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು. ಒಂದು ವೇಳೆ ಅಂಥ ಆಲೋಚನೆಗಳಿದ್ದರೆ ನಾಶ ಆಗೋದು ನಾವೇ ಪ್ರಿಯರೇ, ನಾವೇ. ಅಮಾಯಕರು 85 ಮಂದಿ ಸಾವಿಗೆ ಕಾರಣನಾದ ಯಾರು? ದೋಯಾಗನು. ಕಾರಣ ಏನು? ಏನೂ ಇಲ್ಲ. ಅವನಿಗೆ ಇವನಿಗೆ ಶತ್ರುತ್ವ ಅಂತೂ ಏನೂ ಇಲ್ಲ. ಏನಾದರೂ ಶತ್ರುತ್ವ ಇದೆನಾ? ತಲತಾಂತರಗಳಾದ್ರೂ ಶತ್ರುತ್ವ ಏನಾದರೂ ಇದೆನಾ? ಇಲ್ಲ. ಮತ್ತೆ ಯಾಕಪ್ಪ ನಿನಗೆ ಅವ್ರ ಮೇಲೆ ಅಷ್ಟು ಕಕ್ಷ? ಸೇವಕರ ಮೇಲೆ ನಿನಗೆ ಯಾಕಷ್ಟು ಕಕ್ಷ? ಅವ್ರ ಮೇಲೆ ಕೈ ಎತ್ತುವುದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೆ ಬಂತು? ಒಂದ್ಸಲ ಆಲೋಚನೆ ಮಾಡು. ನಿನ್ನ ಮನೆಗೆ ದ್ರೋಹ ಮಾಡದೇ ಇರುವಂಥವ್ರ ಮೇಲೆ ಕೈ ಎತ್ತುವ ಅಧಿಕಾರ ನಿನಗೆ ಯಾರು ಕೊಟ್ಟರು? ಅವನು ಯಾವನು ರಾಜ ಹೇಳಿದರೆ ನೀನು ಅವ್ರನ್ನ ಸಾಯಿಸ್ಬಿಡದೆ. ಅಯ್ಯ, ಅವರಿಗೆ ನನಗೆ ಶತ್ರುತ್ವ ಇಲ್ಲಯ್ಯ, ಅವರಿಗೆ ನನಗೆ ಯಾವ ಸಂಬಂಧವೂ ಇಲ್ಲಯ್ಯ, ನಾನು ಸಾಯಿಸುವುದಿಲ್ಲ, ಅದು ನಿನ್ನಿಷ್ಟ ಅಂತೇಳಿ ರಾಜನಿಗೊಪ್ಪಿಸು. ಅಷ್ಟೇ ಬಿಟ್ಟು ರಾಜ ಹೇಳಿದನಂತೇಳಿ 85 ಮಂದಿ ಯಾಜಕರನ್ನ ಸರ್ವನಾಶ ಮಾಡಿದ್ದಲ್ಲದೆ ಅವರು ಊರಿಗೆ ಹೋಗಿ ಅವರ ಸ್ತ್ರೀಯರನ್ನು, ಅವರ ಬಾಲಕರನ್ನು ಮತ್ತು ಅವರ ದನ ಕುರಿಗಳನ್ನು, ಕತ್ತೆಗಳನ್ನು ಸಾಯಿಸಿಬಿಟ್ಟಿಯಲ್ಲ. ಇದರಿಂದ ನಿನಗೆ ಬಂದಿದ್ದೇನು? ಅಧಿಕಾರ. ಏನು ಬಂತು ನಿನಗೆ? ಅಧಿಕಾರ ಸಿಗುತ್ತೇನೋ ಅನ್ನಂಥ ಒಂದು ದುರಭಿಪ್ರಾಯ ನಿನಗೆ. ಕೇವಲ ಲೋಕದಲ್ಲಿ ಬದುಕಿರುವ ತನಕ ನೀನು ಅರಸನಾಗಿ ಕಾಣಬೇಕು, ಅಧಿಕಾರಿಯಾಗಿ ಕಾಣಬೇಕನ್ನಂತ ಒಂದು ದುರಾಲೋಚನೆಯಿಂದ ಒಂದು ಊರನ್ನೇ ನಾಶ ಮಾಡುವಂಥ ಕೆಟ್ಟ ಗುಣ ಮನುಷ್ಯನಲ್ಲಿದೆ ಅಂತಂದರೆ ಇದೇ ಪ್ರಿಯರೇ, ಇದೆ. ನಾವು ಕಾಣ್ತಾ ಇದೆ, ಕಣ್ಣ ಮುಂದೆ ಕಟ್ಟಿದ ಹಾಗೆ ಕಾಣ್ತಾ ಇದೆ ಪ್ರಿಯರೇ. ಎಷ್ಟು ಅಹಂಕಾರ ಸ್ವಭಾವವುಳ್ಳವನಾಗಿರ್ಬೋದು ಒಂದ್ಸಲ ಆಲೋಚನೆ ಮಾಡು. ಇಷ್ಟು ದುರ್ಗುಣವನ್ನು ಇಟ್ಟುಕೊಂಡು ಜೀವನ ಮಾಡೋದು ಬಹಳ ತಪ್ಪು ಪ್ರಿಯರೇ. ಅವತ್ತಿನದಲ್ಲಿ ದೋಯೋಗು ಯಾವ ರೀತಿ ದುರಾಲೋಚನೆಗಳಿಂದ ಬದುಕಿದನೋ, ಇವತ್ತು ಅನೇಕರು ಕೂಡ ಅದೇ ಆಲೋಚನೆಯಿಂದ ಪ್ರಿಯರೇ, ಅದೇ ಆಲೋಚನೆಯಿಂದ. ಅಷ್ಟು ಯಾಕ ಪ್ರಿಯರೇ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕೇವಲ 30 ರೂಪಾಯಿಗೆ ಮಾರಿಕೊಂಡಿರ್ತಕ್ಕಂಥ ಇಸ್ಕರಿಯೂದ ಕಾಣ್ತಾ ಇಲ್ವಾ ನಮಗೆ? ಇಸ್ಕರಿಯೂದ ಕಾಣ್ತಾ ಇಲ್ವಾ? ಏನ್ ಮಾಡಿದ? ಯೇಸು ಸ್ವಾಮಿ ಇವನು ಪ್ರೀತಿಸಿದ, ಇವನು ಕಳ್ಳನಾದರೂ ಕೂಡ ಇವನನ್ನು ಬೆನ್ನಿಗೆ ಹಾಕೊಂಡು ತಿರುಗಾಡಿದ, ಇವನು ಸುಳ್ಳನಾದರೂ ಕೂಡ ಇವನನ್ನು ಕ್ಷಮಿಸಿದ, ಇವನ ಹಿಂದೆ ಹಾಕೊಂಡು ಕೇವಲ ಕಾಣಿಕೆಯ ಚೀಲ ಕೂಡ ಅವನ ಕೈಯಲ್ಲೇ ಇಟ್ಟುಕೊಂಡು ನೀನು ಒಬ್ಬ ಶಿಷ್ಯನಾಗಿ ಬದುಕು ಅಂತೇಳಿ ಅವನ್ನ ಹಿಂದೆ ಇಟ್ಟುಕೊಂಡು ತಿರುಗಾಡಿದ್ರೆ ಬೆನ್ನಿಗೆ ಚೂರ ಹಾಕಿದ ಪ್ರಿಯರೇ ಇಸ್ಕರಿಯೋತು ಯೂದ. ಯಾಕಪ್ಪ ಈ ದುರ್ಗುಣ? ಈ ದುಡ್ಡು ನೋಡಿದರೆ, ಅಧಿಕಾರ ನೋಡಿದರೆ ಯಾಕೆ ಮನುಷ್ಯ ಬದಲಾಗುತ್ತಾನಂತ ನನಗೆ ಗೊತ್ತಾಗ್ತಾ ಇಲ್ಲ. ದುಡ್ಡು ಬಂದರೆ ಮನುಷ್ಯ ಬದಲಾಗುತ್ತಾನ? ಅಧಿಕಾರ ಬಂದರೆ ಮನುಷ್ಯ ಬದಲಾಗುತ್ತಾನ? ಮೊದಲಿದ್ದ ಪ್ರೀತಿ ಇಲ್ಲದೆ ಹಾಗೆ ಹೋಗುತ್ತೆ ಪ್ರಿಯರೇ.
ಅಧಿಕಾರವನ್ನು ಪಡ್ಕೊಂಡು ನಾನು ದೇವರಿಗೆ ತಿರುಗಿ ಬಿದ್ದು ನಡ್ಕೊಂಡ್ರೆ ನನ್ನ ಪರಿಸ್ಥಿತಿ ಹೆಂಗಾಗ್ತಕ್ಕಂಥದ್ದು ಆಲೋಚನೆ ಮಾಡದೇ ಇದ್ದಾನೆ ಪ್ರಿಯರೇ. ಎಂತಂಥ ರಾಜರ ಚರಿತ್ರೆಗಳು ನಮಗೆ ಗೊತ್ತಿಲ್ಲ ಪ್ರಿಯರೇ. ದುಡ್ಡಿನಿಂದ, ಅಹಂಕಾರದಿಂದ, ಅಧಿಕಾರದಿಂದ ನಾವು ಇದ್ದೀವಿ ಅಂತ ಅಂದುಕೊಂಡಂಥ ಪ್ರತಿಯೊಬ್ಬರನ್ನು ಮಣ್ಣು ಪಾಲು ಮಾಡಿರ್ತದೆ, ಮಣ್ಣು ಬುಕ್ಸಿದನಂತಕ್ಕಂಥದ್ದು ಗೊತ್ತು ಮಾಡಿಕೊಳ್ಬೇಕು ನಾವು. ಆದರೆ ದೋಯೇಗನಿಗೆ ಇದು ಗೊತ್ತಾಗಲಿಲ್ಲ ಪ್ರಿಯರೇ, ದೋಯೇಗನಿಗೆ ಇದು ಗೊತ್ತಾಗಲಿಲ್ಲ. ಕೇವಲ ರಾಜನು ಹೇಳಿರ್ತಕ್ಕಂಥ ಹೊಲಗಳು, ದ್ರಾಕ್ಷ ತೋಟಗಳು, ಶಾಸಾದ್ರಪತಿ, ಶತಾಧಿಪತಿಗಳು ಆಗಬೇಕನ್ನಂಥ ಒಂದು ದುರಾಭಿಪ್ರಾಯವನ್ನು ಪಟ್ಟುಕೊಂಡು ಒಳ್ಳೆ ಸೇವಕರನ್ನು, 85 ಮಂದಿ ಸೇವಕರನ್ನು ಕೊಲೆ ಮಾಡುವುದಕ್ಕೆ ಕಾರಣ ಆಯಿತು. ನಾವು ಆ ರೀತಿ ಬದುಕಬಾರದು, ಅಂಥ ಆಲೋಚನೆಗಳಿರಬಾರ್ದು. ಅಧಿಕಾರ ಕೊಟ್ಟನ, ದೇವರು ಕೊಟ್ಟ ಅಧಿಕಾರವನ್ನು ಕಾಪಾಡಿಕೊ, ಅದನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ದೇವರು ಕೊಟ್ಟಿದ್ದಾನೆ ಅಧಿಕಾರ ಅಂದರೆ ಸಂತೋಷ ಪಡು. ಆ ಅಧಿಕಾರ ಇದೆ ಅಂತೇಳಿ ನೀನು ಯಾಜಕರ ಮೇಲೆ ನೀನು ನಿನ್ನಿಷ್ಟ ಬಂದಾಗ ನಡ್ಕೊಂಡ್ರೆ ದೇವರು ನೋಡುವುದಕ್ಕೆ ಸುಮ್ಮನೆ ಇರಲ್ಲ, ಆಗ್ತಾನವನು. ಅದಕ್ಕೆ ಹೇಳ್ತಾ ಇದ್ದಾನೆ ದಾವೀದನು, ಯಾಕಪ್ಪ ಅಷ್ಟು 85 ಮಂದಿ ಯಾಜಕರಲ್ಲಿ ಒಬ್ಬನು ಅಹಿಮೇಲಕನ ಮಗನಾಗಿರ್ತಕ್ಕಂಥ ಒಬ್ಬನು ತಪ್ಪಿಸಿಕೊಂಡ ಬಂದ ಪ್ರಿಯರೇ. ತಪ್ಪಿಸಿಕೊಂಡು ಬಂದು ದಾವೀದನ ಬಳಿಗೆ ಬಂದಿದ್ದಾನೆ. 20ನೇ ವಚನದಲ್ಲಿ ನೋಡೋಣ ಪ್ರಿಯರೇ. 20ನೇ ವಚನದಲ್ಲಿ ಐಟೂಬನ ಮಗನಾದ ಅಹಿಮೇಲಕನ ಎಬಾತಾರನೆಂಬವನು ತಪ್ಪಿಸಿಕೊಂಡು ದಾವೀದನ ಬಳಿಗೆ ಓಡಿ ಬಂದು ಸೌಲನು ಯೆಹೋವನ ಯಾಜಕರನ್ನು ಕೊಲ್ಲಿಸಿದ ಸಂಗತಿಯನ್ನು ಅವನಿಗೆ ತಿಳಿಸಲು ದಾವೀದನಂತನ ಎದೋಮನಾದ ಈ ದೋಯೋಗನನ್ನು ನಾನು ಅಲ್ಲಿ ಕಂಡಾಗಲೇ ಇವನು ಸೌಲನಿಗೆ ಹೇಗೆ ಈ ಸಂಗತಿಗಳನ್ನು ತಿಳಿಸುವನೆಂದು ನೆನೆಸಿಕೊಂಡೆನು. ಅವತ್ತೇ ಗೊತ್ತಿತ್ತು, ಯಾಕಂದರೆ ನಾನು ನಿಮ್ಮಪ್ಪ ಇಬ್ಬರು ಮಾತಾಡಿಕೊಳ್ಳುವಾಗ ಯಾಜಕನಾದ ಅಹಿಮೇಲಕನ ಮನೆಗೆ ನಾನು ಬಂದಾಗ ಅವನು ಅಲ್ಲಿದ್ದ. ಯಾರು? ದೋಯೋಗನಿದ್ದ. ನನಗೆ ಗೊತ್ತಾಯಿತು, ದೋಯೋಗನಲ್ಲಿದ್ದ. ಇವನು ಹೆಂಗಾದ್ರೂ ಮಾಡಿ ಸೌಲನಿಗೆ ವಿಷಯ ತಿಳಿಸ್ತಾನಂತ ಅನ್ಕೊಂಡೆ, ಕರೆಕ್ಟಾಗಿ ಅವನು ಮಾಡಿದ. ನೋಡು, ಇವತ್ತು ನಿಮ್ಮವರ ಸಾವಿಗೆ, ನಿಮ್ಮವರೆಲ್ಲರ ಸಾವಿಗೆ ಕಾರಣ ನಾನು ಅಂತ ದಾವೀದು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಪ್ರಿಯರೇ. ಅವತ್ತು ನಾನು ನಿಮ್ಮನೆಗೆ ಬರೆದಿದ್ದರೆ ಇವತ್ತು ನಿಮ್ಮವರು ಯಾರು ಸಾಯ್ತಿದ್ದಿಲ್ಲ. ನಿಮ್ಮೆಲ್ಲರ ಸಾವಿಗೆ ಕಾರಣ ನಾನು. ಯಾಕಂದರೆ ಅವತ್ತು ನಾನು ನಿಮ್ಮಪ್ಪನ ಸಂಗಡ ಮಾತಾಡುವಾಗ ಯಾರಿದ್ದರು? ದೋಯೋಗನಲ್ಲಿ ನಿಂತುಕೊಂಡಿದ್ದ. ದೋಯೋಗನಲ್ಲಿದ್ದ. ಅದೇ ದೇವಾಲಯದಲ್ಲಿ ನಾನು ನೋಡಿದವನು. ಅವನು ಏನು ಮಾಡ್ತಾನೆ ಬಿಡು ಅಂದ್ಕೊಂಡೆ. ಅದು ಬಟ್ ಅವನು ಹೇಳ್ತಾನೆ ಖಚಿತವಾಗಿ, ಸೌಲನಿಗೆ ಹೇಳ್ತಾನಂತ ಅಂದ್ಕೊಂಡೆ. ಸೌಲನಿಗೆ ಹೇಳೋದು ಮಾತ್ರವಲ್ಲದೆ ನಿಮ್ಮ ಕುಟುಂಬಗಳನ್ನು ಸರ್ವನಾಶ ಮಾಡಿದನಲ್ಲ, ಅವನು ಉದ್ಧಾರ ಆಗಲ್ಲ. ಓಕೆ, ನೀನು ನನ್ನ ಬಳಿಗೆ ಬಂದಿದ್ದಲ್ಲ, ನೀನು ಸುರಕ್ಷಿತನಾಗಿರು. ನನ್ನ ಹಿಂದೆ ಇರು, ನೀನು ಸುರಕ್ಷಿತನಾಗಿರು. ನನಗೂ ನಿನಗೂ ಶತ್ರು ಒಬ್ಬನೇ. ಯಾರು? ದೋಯೇಗು. ನನಗೂ ಅವನೇ ಶತ್ರು, ನಿನಗೂ ಅವನೇ ಶತ್ರು. ಆದ್ದರಿಂದ ನೀನು ಮತ್ತೆ ನಿನ್ನ ಊರಲ್ಲಿ ವಾಸ ಮಾಡುವುದಕ್ಕಿಂತ ನನ್ನ ಜೊತೆಯಲ್ಲಿರುವುದೇ ಬಹಳ ಲೇಸು. ಯಾಕಂದರೆ ನನ್ನಲ್ಲಿ ಇದ್ದರೆ ನೀನು ಸುರಕ್ಷಿತವಾಗಿರುತ್ತೆ. ಯಾಕೆ ಗೊತ್ತಾ? ನಾನು ದೇವರಲ್ಲಿದ್ದೀನಿ. ನಾನೆಲ್ಲಿದ್ದೀನಿ? ದೇವರಲ್ಲಿದ್ದೀನಿ. ದೇವರು ನನಗೆ ಸಹಾಯಕನು, ದೇವರು ನನಗೆ ಜೊತೆಗಾರನಾಗಿದ್ದಾನೆ. ಅದಕ್ಕಾಗಿ ನನ್ನ ಜೊತೆಯಲ್ಲಿ ನೀನಿದ್ದರೆ ನೀನು ಸುರಕ್ಷಿತವಾಗಿರುವೆ, ನೀನು ನೆಮ್ಮದಿಯಾಗಿ ಬದುಕ್ತೀಯ ಅಂತೇಳಿ ಧೈರ್ಯವನ್ನು ಕೊಡುವತನಾಗಿದ್ದೇನೆ. ನನಗೆ ನನ್ನ ಕೇಳಿದರೆ ದಾವೀದನಿಗೆ ನೆಲೆ ಇಲ್ಲ ಪ್ರಿಯರೇ. ಆ ಗುಹೆಗಳಲ್ಲಿ, ಅರಣ್ಯಗಳಲ್ಲಿ, ಗಿಡಮರಗಳಲ್ಲಿ, ಬೆಟ್ಟದಲ್ಲಿ, ಗುಡ್ಡಗಳಲ್ಲಿ ಬಚ್ಚಿಟ್ಕೊಂಡು ಸಂಚಾರ ಮಾಡ್ತಾ ಇದ್ದಾನೆ. ಇವನೇ ಪ್ರಾಣ ಭಯದಿಂದ ಬದುಕ್ತಾ ಇದ್ದಾನೆ. ಯಾರಿಗೆ? ಅಬ್ಯಾತರನಿಗೆ ಹೇಳ್ತಾ ಇದ್ದಾನೆ, ನೀನು ಭಯಪಡಬೇಡ, ನನ್ನ ಬಳಿಗೆ ಬಂದಿದ್ದಲ್ಲ, ಸುರಕ್ಷಿತವಾಗಿರು ಅಂತೇಳಿ. ಎಷ್ಟು ಧೈರ್ಯ ಪ್ರಿಯರೇ ದೇವರ ಮಕ್ಕಳಿಗೆ. ದೇವರ ಮಕ್ಕಳಿಗೆ ಇರತಕ್ಕಂಥ ಧೈರ್ಯ ಎಷ್ಟು ನೋಡ್ರಿ. ನೀನೇನು ಭಯಪಡಬೇಡ, ನಾನಿದ್ದೀನಿ, ನೀನು ಭಯಪಡಬೇಡ. ನೀನೇ ಪ್ರಾಣಾಪಾಯದಿಂದ ಓಡ್ತಪ್ಪ, ನೀನೆಲ್ಲಿ ನನ್ನ ಕಾಪಾಡುತ್ತಂದ್ರೆ ನನ್ನಿಂದ ಇರುವವನು ಯಾರು? ದೇವರು. ಯೆಹೋವನಿದ್ದಾನೆ ನನಗೆ, ನನ್ನ ಜೊತೆ ದೇವರಿದ್ದಾನೆ, ನೀನು ಭಯಪಡಬೇಡ. ಎಷ್ಟು ಅದ್ಭುತವಾದಂಥ ಮಾತು ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ. ಅದಕ್ಕೆ ಹೇಳ್ತಾ ಇದ್ದೇನೆ, 52ನೇ ಕೀರ್ತನದಲ್ಲಿ ಮತ್ತೊಂದು ಸಲ ಓದ್ಕೊಳ್ಳೋಣ ಪ್ರಿಯರೇ. ಆ ವಚನವನ್ನು ಈಗ ಓದ್ರಿ ಪ್ರಿಯರೇ. ಆ ವಚನ ನಮಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದರೆ ಈ ಸ್ಟೋರಿ ಕೇಳಿದ ನಂತರ ವಚನ ಓದ್ಕೊಳ್ಬೇಕು. ದುಷ್ಟ ಅಧಿಕಾರಿಯೇ, ನೀನು ಕೇಡು ಮಾಡಿ ಹಿಗ್ಗುವುದೇನು? ದೇವರ ಕೃಪೆ ಯಾವಾಗಲಿರುವುದು. ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದಲ್ಲವೇ? ಬರೇ ಸುಳ್ಳನ್ನೇ ಕಲ್ಪಿಸಿಕೊಳ್ತದಲ್ಲ ನಿನ್ನ ನಾಲಿಗೆ. ಎಂತಹ ದುರಾಚಾರ ಮಾಡಿದಂತ ನಿನಗೆ ಗೊತ್ತಾ?
ಅವನ ವಿಷಯದಲ್ಲಿ ಹಾಡನ್ನು ಹಾಡ್ತಾ ಇದ್ದಾನೆ. ಯಾರ ವಿಷಯದಲ್ಲಿ? ದೋಯೋಗನ ವಿಷಯದಲ್ಲಿ ಹಾಡನ್ನು ಹಾಡ್ತಾ ಇದ್ದಾನೆ ದಾವೀದನು. ಏನಂತ ಏನಂತದು ನೋಡ್ರಿ, ಅದು ಕ್ಷೌರ ಕತ್ತಿಯಂತೆ ಅಪಾಯಗಳನ್ನು ಕಲ್ಪಿಸ್ತಾ ಇದೆ ನಿನ್ನ ನಾಲಿಗೆ. ನೀನು ಕೇವಲವಾಗಿ ದುಷ್ಟರ ಆಲೋಚನೆಗಳನ್ನಿಟ್ಟುಕೊಂಡು ನಿನ್ನ ನಾಲಿಗೆ ಇದೆಯಲ್ಲ, ನಿನ್ನ ನಾಲಿಗೆ ಸುಳ್ಳನ್ನು ಹೇಳುವುದಕ್ಕೆ ಸಿದ್ಧ ಮಾಡಿಕೊಂಡಿದೆಯಲ್ಲ ನೀನು. ದೇವರ ಕೃಪೆ ನಮ್ಮ ಮೇಲೆ ನಿರಂತರವಾಗಿರುತ್ತೆ. ನೀನು ಏನು ಮಾಡಿದ್ರು ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ನಿನ್ನ ದುಷ್ಟ ಆಲೋಚನೆಗಳಿಂದ, ನಿನ್ನ ದುರಕೃತ್ಯಗಳಿಂದ ನಿನಗೆ ಸಂಭವಿಸುವಂಥ ಅಪಾಯ ಭಯಂಕರವಾಗಿದೆ ನಿಂದು. ದೇವರ ಮಕ್ಕಳ ಮೇಲೆ ಕೈ ಹಾಕಿದರೆ ಸುಮ್ಮನೆ ಇರಲ್ಲ ದೇವರು ಪ್ರಿಯರೇ. ಅದಕ್ಕೆ ದಾವೀದನು ಹೇಳ್ತಾನ, ನೀನು ಎಷ್ಟು ಕೇಡು ಮಾಡಿದ್ದಂತ ನಿನಗೆ ಅರ್ಥ ಆಯ್ತಾ? ನಿನಗೆ ಅಮಾಯಕರನ್ನ ಬಲಿ ತಗೊಂಡ್ಬಿಟ್ಟೆ ಅಲ್ಲ ನೀನು, ಅಮಾಯಕರನ್ನ ಸಾಯಿಸಿಬಿಟ್ಟೆ ಅಲ್ಲ ನೀನು, ಎಂತಹ ಕೆಟ್ಟ ಕೆಲಸ ಮಾಡಿದಲ್ಲ. ಅಧಿಕಾರದ ಐತಂತೇಳಿ ನೀನು ಏನಾದರೂ ಮಾಡುವುದು ಸಾಧ್ಯ ಅಂತ ತಿಳಿದುಕೊಂಡಿದೆಯಾ ನೀನು ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಮತ್ತೆ 5ನೇ ವಚನವನ್ನು ಓದಿದ್ರೆ ಪ್ರಿಯರೇ, ದೇವರು ನಿನ್ನನ್ನು ಎಂದಿಗೂ ಹೇಳದಂತೆ ಕೆಡವಿ ಬಿಡುವನು, ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬೀಸಾಡುವನು. ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತವಾಗಿ ಕಿತ್ತಿ ಹಾಕುವನು. ನೀತಿವಂತರು ಅದನ್ನು ನೋಡಿ ಭಯಪಡುವರು. ಅವರು ಪರಿಹಾಸ ಮಾಡುತ್ತಾ, ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸೆ ಬಿಟ್ಟು ತನ್ನ ದುಷ್ಟತನವೇ ತನಗೆ ಬಲವೆಂದು ನಂಬಿಕೊಂಡು ಮೂಢನು ಇವನು ಎಂದು ಹೇಳುವರು ಎಂಬುದಾಗಿ ಹೇಳ್ತಾ ಇದೆ. ಎಷ್ಟು ನೀಚ ಕೃತ್ಯಗಳನ್ನು ಮಾಡಿದೆ ಒಂದು ಸಲ ನೆನಪಿಗೆ ತಂದುಕೋ. ನೀನು ಅನ್ಕೊಂಡಿದೀಯಾ ನನಗೆ ದೇವರು ಏನು ಮಾಡಲ್ಲ ಅಂತೇಳಿ, ನನಗೆ ಅಧಿಕಾರ ಇದೆ, ನಾನು ಏನಾದರೂ ಮಾಡಬಲ್ಲೆನು ಅಂತ ನೀನು ಅನ್ಕೊಂಡಿದೀಯಾ? ನಿನ್ನ ಚರ್ಮ ತೆಗಿತಾನಂತ ಹೇಳ್ತಾ ಇದ್ದಾನೆ ದೇವರು. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ದೇವರು. ಯಾವ ಅಧಿಕಾರವನ್ನು ಆಶೆಪಟ್ಟು ನೀನು ಎಲ್ಲ ಯಾಜಕರನ್ನು ಸಾಯಿಸಿದಿ, ನನ್ನ ಮೇಲೆ ಚಾಡಿ ಹೇಳಿದಿ ನೀನು, ನಿನ್ನ ದೇವರು ಸುಮ್ಮನೆ ಬಿಡುವುದಿಲ್ಲ. ಅದಕ್ಕೆ ದುಷ್ಕೃತ್ಯಗಳ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ದೇವರ ವಾಕ್ಯದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡ್ರಿ. ನಾವೇನೋ ಮಾಡಿ ಏನೋ ಸಾಧಿಸಬೇಕು, ಏನೋ ಮಾಡಿ ಏನೋ ಗಳಿಸಬೇಕು, ಏನೋ ಮಾಡಿ ಏನೋ ಮಾಡಬೇಕಂತ ಆಲೋಚನೆ ಬೇಡ ಪ್ರಿಯರೇ. ನಾವು ಭಕ್ತಿಯಿಂದಲೂ ಸಹೃದಯದಿಂದಲೂ ದೇವರನ್ನು ಮನಪೂರ್ವಕವಾಗಿ ಆರಾಧನೆ ಮಾಡುವಂಥ ಮಕ್ಕಳಾಗಿ ಬದುಕೋಣ. ನಮಗೆ ಅಧಿಕಾರ ಶಾಶ್ವತ ಅಲ್ಲ. MLAಗಳಾಗ್ತಾರೆ, MP ಗಳಾಗ್ತಾರ, ರಾಜಕಾರಣಿಗಳು ಪ್ರಧಾನಮಂತ್ರಿ ಆಗ್ತಾರ, ಮುಖ್ಯಮಂತ್ರಿ ಆಗ್ತಾರೆ. ಎಷ್ಟು ವರ್ಷ ಅವರ ಅಧಿಕಾರ? 5 ವರ್ಷ ಅಧಿಕಾರ. ನಿನಗೇನು ಕೊಟ್ಟರು? 5 ವರ್ಷ ಅಧಿಕಾರ. 5 ವರ್ಷ ಅಧಿಕಾರವನ್ನು ನೋಡಿಕೊಂಡು 50 ವರ್ಷ ಜೀವನನ ಹಾಳು ಮಾಡಿಕೊಳ್ತಾ ಇದ್ದಾರಲ್ಲ, ಇವರಿಗೇನಾದರೂ ಬುದ್ಧಿದೇನಾ? ಕೇವಲ 5 ವರ್ಷ ಅಧಿಕಾರ. ನಾವಾಗಿ ಓಟ್ ಹಾಕಿ ನಿಮ್ಮನಲ್ಲಿ ನಿಂದಿರಿಸಿದರೆ, ನೀವು ನಮಗೆ ಅಧಿಕಾರ ಇದೆ ಅಂತೇಳಿ ಆ ದುಷ್ಟ ಅಧಿಕಾರವನ್ನು ಪಡ್ಕೊಂಡು ನೀವು ಅಹಂಕಾರದಿಂದ ಮೆರೆದರೆ 5 ವರ್ಷ ಆದಮೇಲೆ ಅದೇ ಜನರು ನಿನ್ನ ಕಾಲಿಡಿದು ಎಳೆದು ತಿಪ್ಪಿಗೆ ಬಿಸಾಕ್ತಾರೆ. ಅವಾಗ ನಿನಗೆ ಯಾವ ಕೆಲಸಕ್ಕೂ ಬರಲ್ಲ. ನೀನು ಅವಾಗ ಯಾರು ಓಟ್ ಹಾಕಿ ಗೆಲ್ಲಿಸಿದ್ರು ಅದೇ ಜನನ ನೀನು ಕೆಳಗಿಳಿಸಿ ಇನ್ನೊಬ್ಬನ ಮೇಲೆ ಏರಿಸ್ತಾರೆ. ಅದು ತಿಳ್ಕೋಬೇಕು. ಅಧಿಕಾರ ತಂದುಕೊಂಡವನು ಅದನ್ನು ತಿಳಿದು ಬದುಕುವುದಕ್ಕೆ ಪ್ರಯತ್ನ ಮಾಡಬೇಕು. ರಾಜ ಅಧಿಕಾರ ಕೊಡ್ತಾರಂತೇಳಿ ರಾಜನ ಅಧಿಕಾರ ಆಸೆ ಪಟ್ಟು ನೀನು ಯಾರ್ಯಾರ ಮೇಲೆ ದುಷ್ಟತ್ವ ಬೆಳೆಸಿಕೊಂಡು ಅವ್ರನ್ನ ಸಾಯಿಸಿದಲ್ಲ, ನಿನ್ನ ಬದುಕು ಏನಾಗುತ್ತಂತ ಹೇಳ್ತಾ ಇದ್ದಾನೆ 7ನೇ ವಚನದಲ್ಲಿ. ನೋಡ್ರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸೆ ಬಿಟ್ಟು ತನ್ನ ದುಷ್ಟತನವೇ ತನಗೆ ಬಲವೆಂದು ನಂಬಿಕೊಂಡು ಮೂಢನು ಇವನೆಂದು ಜನರು ಹೇಳುವರು. ಏನಾಯ್ತು ಪ್ರಿಯರೇ? ಅಧಿಕಾರದಲ್ಲಿರ್ತಕ್ಕಂಥವರಿಗೆ ನಾವೇ ಉಗುಳ್ತೀವಿ, ನಾವೇ ಕೆಲವು ದಿನ ಆದಮೇಲೆ ಉಗುಳ್ತೀವಿ. ಇವನು ಏನೋ ಅನ್ಕೊಂಡಿವಿ, ಏನೋ ಉದ್ಧಾರ ಮಾಡ್ತಾನಂತ ಇವನಿಗೆ ಅಧಿಕಾರ ಕೊಟ್ಟಿವಿ, ಇವನು ಏನು ಉದ್ಧಾರ ಮಾಡಲಿಲ್ಲ. ಆಖರಿ ಇನ್ನೊಂದ್ಸಲ ಇವನಿಗೆ ಓಟ್ ಹಾಕದೆ ನಾವು ಮಾತಾಡ್ಕೊಂಡ್ಬಿಡ್ತಾರೆ ಜನ. ನಿನ್ನ ದುಷ್ಟ ಅಧಿಕಾರವನ್ನು ಜನರು ನೋಡಿ ಸಹಿಸುವುದಿಲ್ಲ, ದೇವರೇ ಸಹಿಸಲ್ಲ. ಹೇಳ್ತಾ ಇದ್ದಾನೆ, ನಿನ್ನನ್ನು ಇಳಿಸಿಬಿಡ್ತಾನೆ ದೇವರು, ನಿನ್ನನ್ನು ಸಾಯಿಸಿಬಿಡ್ತಾನೆ ದೇವರು. ತನ್ನನ್ನು ನಂಬಿದವರ ವಿಷಯದಲ್ಲಿ ಕಾಳಜಿ ತಗೊಂತಾನೆ ದೇವರು. ನಮ್ಮ ಕಷ್ಟದಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ಸಮಸ್ಯೆಗಳಲ್ಲಿ ದೇವರು ನಮ್ಮ ಕುಟುಂಬವನ್ನು ಎತ್ತಿ ನಿಂದಿರಿಸಬೇಕಂದ್ರೆ ನಾವು ದೇವರಿಗೋಸ್ಕರ ಬದುಕುವುದನ್ನು ಕಲಿಬೇಕು ಪ್ರಿಯರೇ. ನಾವು ಅಹಂಕಾರಿಗಳಾಗಿರಬಾರದು. ಈ ದೋಯೋಗನು ದೇವರಿಗೂ ಮತ್ತು ಯಾಜಕರಿಗೂ ಮತ್ತು ಅರಸನಾಗಿರತಕ್ಕಂಥ ದಾವೀದನಿಗೂ ದ್ರೋಹ ಮಾಡಿದ ಪ್ರಿಯರೇ ಅವನು.
ಇವನು ದ್ರೋಹ ಮಾಡಿದ್ದಕ್ಕೆ ಬರಿತಿದ್ದಾನೆ. ಅದಕ್ಕೆ ಹೆಡ್ಲೈನಲ್ಲೇ ಕೊಟ್ಟುಬಿಟ್ಟಿದ್ದಾನೆ ಇವನ ವಿಷಯದಲ್ಲಿ. ಏನಂತ ದಾವೀದನು ಅಹೀಮೆಲೆಕನ ಮನೆಗೆ ಬಂದ ವರ್ತಮಾನವನ್ನು ದುರ್ಯೋಧನನು ಸೌಲನಿಗೆ ತಿಳಿಸಿದಾಗ ದಾವೀದನು ಈ ಹಾಡನ್ನು ರಚಿಸಿದನಂತೆ. ಎಷ್ಟು ದ್ರೋಹ ಮಾಡಿದ್ನಲ್ಲ ಇವನು, ನನಗೂ ಮತ್ತು ಯಾಜಕರಿಗೂ ದ್ರೋಹ ಮಾಡಿದ, ದೇವರಿಗೆ ದ್ರೋಹ ಮಾಡಿದ. ದ್ರೋಹಿಯಾಗಿ ಬದುಕುವುದಕ್ಕೆ ಪ್ರಯತ್ನ ಮಾಡಬೇಡ್ರಿ. ನಾವು ಬಡವರಾದರೂ ಪರವಾಗಿಲ್ಲ, ಇದ್ದಂಗೆ ಮಾತಾಡೋಣ, ಸತ್ಯವನ್ನು ಮಾತಾಡೋಣ, ಸತ್ಯದಲ್ಲೇ ನಡೆಯೋಣ, ದೇವರಿಗೋಸ್ಕರ ಬದುಕೋಣ, ದೈವ ವಾಕ್ಯವನ್ನು ಅರಿತು ಬದುಕೋಣ ಪ್ರಿಯರೇ. ನಮಗೆ ಕಷ್ಟ ಇದ್ದರೂ ಪರವಾಗಿಲ್ಲ, ನಮಗೆ ನಷ್ಟ ಇದ್ದರೂ ಪರವಾಗಿಲ್ಲ, ದೇವರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡೋಣ, ಅಧಿಕಾರಿಗಳನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಅಲ್ಲ. ಅಧಿಕಾರನ ಮೆಚ್ಚಿಸಿದ್ರೆ ನಿನಗೇನು ಸಿಗುತ್ತಾ ಅಂತ ಒಂದು ಕೇಳ್ತೀನಿ. ಏನೋ ಒಂದು ಸಣ್ಣ ಒಂದು ಪದವಿ ಕೊಡ್ತಾನೆ ಅವನೇ. MLA ಮೆಚ್ಚುವ ಹಾಗೆ ಮಾಡಿದರೆ ಏನು ಮಾಡ್ತಾನೆ ಅವನು? ಏನು ಕಾರ್ಯಕರ್ತನಾಗಿ ಹಿಂದೆ ಹಾಕ್ಕೊಂಡು ತಿರುಗಾಡ್ತಾನೆ ಅಷ್ಟೇ. ಅವನು ಬಂದಾಗ ನೀನು ಓಡಾಡಬೇಕು ಕಾರ್ಯಕರ್ತನಾಗಿ. ಒಂದು ಬ್ಯಾಡ್ಜ್ ಹಾಕೋಬೇಕು, ಜೋಬಿಗೆ ಒಂದು ಬ್ಯಾಡ್ಜ್ ಹಾಕೋಬೇಕು, ಆ ಬ್ಯಾಡ್ಜ್ ತೋರಿಸ್ತಿರ್ಬೇಕು ನೀನು ಹಂಗೆ ಹಿಂಗೆ ನಾನು ಅಧಿಕಾರಿ, ನಾನು ಸದಸ್ಯ. ಏನು ಸಿಗುತ್ತೆ ನಿನಗೆ ಎಂಡೆ? ಏನು ಸಿಗುತ್ತೆ ಅವನಿಗೆ? ದುರ್ಯೋಧನಿಗೆ ಏನು ಸಿಗುತ್ತು? ದುರ್ಯೋಧನಿಗೆ ಸಿಕ್ಕಿದ್ದಾದರೆ ಏನಂದರೆ ಏನೂ ಇಲ್ಲ. ಆಶೆ, ನಿನ್ನ ದುರಾಶೆ ನಿನ್ನನ್ನು ನಾಶ ಮಾಡಿತು. ಅದಕ್ಕೆ ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನ ಪ್ರಿಯ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ. ಯಾಕೋಬನು ಬರೆದ ಪತ್ರಿಕೆ ತೆಗಿರಿ, ಒಂದು ನಿಮಿಷಮ್ಮ. ಕಷ್ಟವನ್ನು ಸಹಿಸಿಕೊಳ್ಳುವುದು ಧನ್ಯರು. 15ನೇ ವಚನ ಓದಿರಿ. ಆಮೇಲೆ ಆಶೆಯು 14ನೇ ವಚನ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸರಾಗಿ ಪಾಪವನ್ನು ಏರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಪಡೆಯುತ್ತದೆ. ಆಶೆ ದುರಾಶೆ ಆಗುತ್ತಂತೆ, ದುರಾಶೆ ಗರ್ಭ ಧರಿಸ್ತದಂತೆ, ಗರ್ಭ ಧರಿಸಿ ಪಾಪವೆಂಬ ಮಗುವನ್ನು ಏರುತ್ತದಂತ. ಆ ಪಾಪವು ಇವನಿಗೆ ಮರಣವನ್ನು ಒಡ್ಡುತ್ತದಂತ ಪ್ರಿಯರೇ. ದುರ್ಯೋಧನ ಪರಿಸ್ಥಿತಿ ಅದೇ ಆಯಿತು ಪ್ರಿಯರೇ. ದುರ್ಯೋಧನ ಪರಿಸ್ಥಿತಿ ಏನಾಯ್ತು ಅಂದರೆ, ಇವನು ಆಸೆ ಪಟ್ಟು ದುರಾಶೆಯಾಗಿ ಮಾಡಿಕೊಂಡು, ದುರಾಶೆದಿಂದ ಯಾಜಕರು 85 ಮಂದಿ ಯಾಜಕರನ್ನು, ಅವರ ಹೆಂಡರನ್ನು, ಅವರ ಮಕ್ಕಳನ್ನು, ಅವರ ಆಸ್ತಿ ಅಂತಸ್ತುಗಳೆಲ್ಲವನ್ನು ಸರ್ವನಾಶ ಮಾಡಿದದಕ್ಕೆ ಇವನಿಗೆ ಸಿಕ್ಕಿದ್ದು ಪ್ರತಿಫಲ ಏನು? ಪಾಪವೆಂಬ ಗರ್ಭವನ್ನು ಧರಿಸಿದನು ಇವನು ಅಂತ. ಅದಕ್ಕೆ ಹೇಳ್ತದೆ ಇಲ್ಲಿ, ಪಾಪವು ಏನು ಕೊಡ್ತದಂತ? ಪಾಪವು ಕೊಡುವ ಸಂಬಳ ಮರಣ. ಇಲ್ಲಿ ಏನು ಕೊಡ್ತದಂತ ಹೇಳಿದ್ದಾನೆ 14ನೇ ವಚನದಲ್ಲಿ. ಓದ್ರಿ. ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಏರುತ್ತದೆ. ಆಶೆ ಬಸುರಾಗುತ್ತಾ? ನಾವೇನೋ ಸ್ತ್ರೀಯರು ಬಸುರಾಗ್ತಾರಂತ ನಮಗೆ ಗೊತ್ತು. ಸ್ತ್ರೀಯರು ಬಸುರಾಗಿ ಮಕ್ಕಳು ನಡೀತಾರೆ ಅಂಬೋದು ಗೊತ್ತು ನಮಗೆ. ಇಲ್ಲಿ ಆಶೆ ದುರಾಶೆ ಆಗುತ್ತಂತೆ, ದುರಾಶೆ ಬಸುರಾಗುತ್ತಂತೆ. ಯಾಕೆ? ಈ ಅಧಿಕಾರದಿಂದ ಇನ್ನೊಂದು ಅಧಿಕಾರಕ್ಕೆ ಹೋಗ್ಬೇಕು, ಈ ಅಧಿಕಾರದಿಂದ ಇನ್ನೊಂದು ಅಧಿಕಾರಕ್ಕೆ ಹೋಗ್ಬೇಕು, ಇದರಿಂದ ಇನ್ನೊಂದು ತಗೋಬೇಕು, ಇನ್ನೊಂದು ಪಡಿಬೇಕಂತ ಹಿಂಗೆ ಆಶೆಗಳನ್ನು ಬೆಳೆಸಿಕೊಂಡು ಹೋಗ್ತಾನೆ ಇವನು. ದುರಾಶೆಗಳ ಒಳಗಾಗಿ ಪಾಪ ಮಾಡುವುದಕ್ಕೂ ಕೂಡ ಹಿಂಜರಿಯಲ್ಲಂತ ಇವನು. ಪಾಪ ಮಾಡುವುದಕ್ಕೂ ಕೂಡ ಹಿಂಜರಿಯಲ್ಲ, ಪಾಪಿಯಾಗಿ ಜೀವನ ಮಾಡ್ತಾನಂತೆ. ಅದಕ್ಕೆ ಹೇಳ್ತಾ ಇದೆ, ಆಶಪಾಶಗಳಿಗೆ ಎಳೆಯಲ್ಪಟ್ಟವನಾಗಿ ಮರಳುಗೊಳ್ಳದೆ. ದುರಾಶೆಯು ಆಮೇಲೆ ದುರಾಶೆಯು ಬಸರಾಗಿ ಪಾಪವನ್ನು ಏರುತ್ತದೆ. ಪಾಪವು ತುಂಬ ಬೆಳೆದು 9 ತಿಂಗಳಾದ ನಂತರ ಡೆಲಿವರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಮ್ಮ, ನಿಮ್ಗೆ ಡೆಲಿವರ್ ಆಗುವುದಕ್ಕೆ 9 ತಿಂಗಳು ಬೇಕು. ಮತ್ತೆ ಪಾಪ ತುಂಬಿ ತುಳುಕಿದೆ, ನಿನ್ನ ಡೆಲಿವರಿ ಯಾವಾಗ ಆಗುತ್ತಾ? ನಿನ್ನ ಡೆಲಿವರಿ ಯಾವಾಗ? ನೀನೇನು ಬಸರಾಗಿದ್ದೀಯಾ ಅಂತ ಹೇಳ್ತಾರೆ. ಪ್ರಪಂಚದ ಮಾತಾಡ್ತಿರ್ತಾರೆ, ಪಾಪದ ಕೊಡ ತುಂಬಿದೆ. ಪ್ರಪಂಚ ಮಾತಾಡ್ತದೆ ಏನಂತ? ಪಾಪದ ಕೊಡ
ಏನಿದೆ? ತುಂಬಿದೆ. ಪಾಪ ತುಂಬಿ ತುಳುಕ್ತಾ ಇದೆ ಅಂತ, ಪಾಪದ ಕೊಡ ತುಂಬಿದೆ ಅಂತ, ತುಂಬಿ ತುಳುಕ್ತಾ ಇದೆ ಅಂತ. ಹೆಂಗೆ ತುಂಬಿತದು? ಆಶಾಪಾಶಗಳಿಗೆ ಅಧಿಕಾರ ದಾಹದಿಂದ ಅಧಿಕಾರ ಇದೆಯಂತೇಳಿ ತನ್ನಿಷ್ಟಕ್ಕೆ ತಾನೇ ಬಂದಂಗ ಮಾಡಿ ಅಧಿಕಾರವನ್ನು ಕಳ್ಕೊಳ್ತಾನೆ ಇವನು. ಎಲ್ಲವನ್ನು ಕಳ್ಕೊಳ್ತಾನೆ ಇವನು. ಕೊನೆಗೆ ಶೂನ್ಯನಾಗಿ ನಿಂದಿರ್ತಾನೆ, ಏನಿಲ್ಲದವನಾಗಿ ನಿಂದಿರ್ತಾನೆ. ಅದಕ್ಕೆ ಅಧಿಕಾರ ಬಂದೈತಂತೇಳಿ ಅಧಿಕಾರ ದಾಹದಿಂದ ನೀನು ಏನಾದರೂ ಜೀವನ ಮಾಡಿದರೆ ಸರ್ವನಾಶ ಆಗ್ತಿ ಅಂತ ಹೇಳ್ತಾ ಇದ್ದಾನೆ. ದ್ವಯೋಗನ ಅದೇ ಮಾಡಿದ್ದು ಅವತ್ತಿನ ದಿನದಲ್ಲಿ, ಅಧಿಕಾರ ದಾಹದಿಂದ. ಅದಕ್ಕೆ ಹೇಳ್ತಾನೆ ದಾವೀದನು 52ನೇ ಕೀರ್ತನೆಯಲ್ಲಿ, ದುಷ್ಟ ಅಧಿಕಾರಿಯೇ ನೀನು, ದುಷ್ಟ ಅಧಿಕಾರಿ ನೀನು, ನಿನಗೆ ಏನೋ ಅಧಿಕಾರ ಸಿಕ್ಕೈತೆ ಅಂತೇಳಿ ಅಧಿಕಾರನ ನಿನ್ನ ಇಷ್ಟಕ್ಕೆ ಬಂದಂಗೆ ಬಳಸಿಕೊಂಡ್ರೆ ಸರ್ವನಾಶ ಆಗ್ತೀಯ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಅಧಿಕಾರ ಬಳಸಿಕೊಳ್ಬೇಕು, ಅಧಿಕಾರ ಬಂದಾಗ ಅದನ್ನು ಬಳಸಿಕೊಳ್ಬೇಕು, ಒಳ್ಳೆಯದಕ್ಕೆ ಬಳಸಿಕೊಳ್ಳಬೇಕು. ಅನೇಕರ ಪ್ರೀತಿಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಅದನ್ನು ಉಪಯೋಗಿಸಿಕೊಳ್ಳಬೇಕು. ಅನೇಕ ಆತ್ಮಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಅಧಿಕಾರವನ್ನು ಬಳಸಿಕೊಳ್ಳಬೇಕು. ಅಧಿಕಾರ ಮೇಲೆ ಅಧಿಕಾರ, ಅಧಿಕಾರ ಮೇಲೆ ಅಧಿಕಾರ. ಇವತ್ತು ನೋಡ್ರಿ, ಭಾಳಷ್ಟು ಅಧಿಕಾರಿಗಳಿದಾರಲ್ಲ ಪ್ರಪಂಚದಲ್ಲಿ. ಅಧಿಕಾರ, ಪ್ರಮೋಷನ್ ಬೇಕು. ನಾನು ಒಬ್ಬ ಕಾನ್ಸ್ಟೇಬಲ್ ಆಗಿನಂದರೆ ನಾನು ಹೆಡ್ ಕಾನ್ಸ್ಟೇಬಲ್ ಆಗ್ಬೇಕಂತ ಇವನು ಏನೇನೋ ಮಾಡ್ತಿರ್ತಾನೆ. ಯಾಕ? ಪ್ರಮೋಷನ್ ಬೇಕು ನನಗೆ. ಒಂದು ಸಾಲದಲ್ವಾ? ಒಂದು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದೆಯಲ್ಲ, ಖಾಕಿ ಬಟ್ಟೆ ಹಾಕ್ಕೊಂಡು ಅದೇ ಪೊಲೀಸ್ ಸ್ಟೇಷನಲ್ಲಿ ಒಂದು ಉದ್ಯೋಗ ಮಾಡ್ತಾ ಇದೆಯಲ್ಲ, ಅದು ಬೇಕಾಗಿಲ್ಲ. ಹೆಡ್ ಕಾನ್ಸ್ಟೇಬಲ್ ಬೇಕು, ಹೆಡ್ ಕಾನ್ಸ್ಟೇಬಲ್ಗೆ SI ಬೇಕು, SIಗೆ PSI ಬೇಕು, ಅವನು ಸರ್ಕಲ್ ಬೇಕು, ಆಮೇಲೆ DC ಬೇಕು, ಆಮೇಲೆ ಯಾಕಯ್ಯ ನಿನಗೆ ಈ ಅಧಿಕಾರ ದಾಹ? ದುಷ್ಟ ಅಧಿಕಾರಿಯೇ ನಾಶ ಆಗ್ತೀಯ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಎಷ್ಟು ಚಂದ ಹೇಳ್ತಾ ಇದ್ದಾನೆ, ಆಶೆ ದುರಾಶೆ ಬಸುರಾಗಿ ಪಾಪವನ್ನು ಏರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಪಡೆಯುತ್ತದೆ. ಅದಕ್ಕೆ ದ್ವಯೋಗನು ದಾವೀದನ ವಿಷಯದಲ್ಲಿ, ಅಹಿಮೇಲಕನ ವಿಷಯದಲ್ಲಿ, ಯಾಜಕರ ವಿಷಯದಲ್ಲಿ ಅಧಿಕಾರವನ್ನು ಪಡ್ಕೊಂಡು ಏನು ಮಾಡಿದ? ಸರ್ವನಾಶ ಮಾಡಿದವರ ಕುಟುಂಬಗಳನ್ನು ನಾಶ ಮಾಡಿದ. ಇವನಿಗೇನು ಸಿಕ್ತು? ಬೆಲ್ಲ. ಇವನಿಗೆ ಮರಣವನ್ನು ಸಿಕ್ಕಿತು. ಅನೇಕರಿದ್ದಾರೆ ಬೈಬಲ್ನಲ್ಲಿ ಅಧಿಕಾರ ದಾಹ ಉಳ್ಳವರು, ಅಧಿಕಾರಕ್ಕೆ ಸೋತು ಹೋಗಿ ಅಧಿಕಾರಕ್ಕೆ ಆಶೆ ಪಟ್ಟು ಒಳ್ಳೆ ಒಳ್ಳೆ ಭಕ್ತಾದಿಗಳನ್ನು ಸಾಯಿಸಿರತಕ್ಕಂಥವರನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಏನ್ರಿ, ಇದೇ ಸೌಲನಾಗಿರ್ತಕ್ಕಂಥ ಪೌಲನು ಕೂಡ ಯಾರು ಮಹಾಯಾಜಕರಿಂದ ಅಧಿಕಾರವನ್ನು ಪಡ್ಕೊಂಡು ಕ್ರೈಸ್ತರನ್ನು ಅನೇಕರ ಪ್ರಾಣಗಳನ್ನು ತೆಗೆದು ಪ್ರಿಯರೇ. ಕಾರಣ ಏನು? ಅಧಿಕಾರ ದಾಹ. ನಾನು ಗೌರ್ಮೆಂಟ್ ಕಡೆಯಿಂದ ನಾನು ಏನು ತಂದಿದ್ದೀನಿ? ಶಿಫಾರಸ್ ತಂದಿದ್ದೀನಿ, ಪರ್ಮಿಷನ್ ತಂದಿದ್ದೀನಿ. ಕ್ರೈಸ್ತರನ್ನು ಸಾಯಿಸುವುದಕ್ಕೆ ಪರ್ಮಿಷನ್ ಅಂತೆ. ಯಾರನ್ನು ಸಾಯಿಸುವುದಕ್ಕೆ ಪರ್ಮಿಷನ್ ತಂದಾನೆ ಇವನು? ಅಲ್ಲ, ಪರ್ಮಿಷನ್ ಎದಕ್ಕೆ ಬೇಕಾಗಿತ್ತು? ಕ್ರೈಸ್ತರನ್ನು ಸಾಯಿಸುವುದಕ್ಕೆ ಪರ್ಮಿಷನ್. ಇವತ್ತಿಗೂ ಕೂಡ ಪ್ರಪಂಚದಲ್ಲಿ ಹೈಂದವ ಸಹೋದರರು ಏನು ಮಾಡ್ತಾ ಇದ್ದಾರೆ? ಪರ್ಮಿಷನ್ ತಂದುಕೊಳ್ತಾ ಇದ್ದಾರೆ ಕ್ರೈಸ್ತರ ಮೇಲೆ ದೌರ್ಜನ್ಯ ಪಡೆಯುವುದಕ್ಕಾಗಿ. ಈ RSS ಸಂಬಂಧ ಇದೆಯಲ್ಲ, ಈ ದರಿದ್ರ RSS ಇದೆಯಲ್ಲ, ಈ RSS ಎಲ್ಲ ಕೂಡ ಏನು ಮಾಡ್ತಾ ಇದೆ? ಕ್ರೈಸ್ತರ ಮೇಲೆ ದೌರ್ಜನ್ಯ ಮಾಡುವುದಕ್ಕಾಗಿ ಗೌರ್ಮೆಂಟ್ ನಮಗೆ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್. ಅವತ್ತಿನ ದಿನದಲ್ಲಿ ಸೌಲನಾಗಿರ್ತಕ್ಕಂಥ ಪೌಲನು ಕೂಡ ಅದೇ ಪರ್ಮಿಷನ್ ತಂದುಕೊಂಡ. ಕ್ರೈಸ್ತರನ್ನು ಇಲ್ಲದಂಗೆ ಮಾಡಬೇಕು ನಾನು ಇವತ್ತು ಜೀವನದಲ್ಲಿ. ಯೆಹೋವ ದೇವರು ಒಬ್ಬನೇ, ಆತನು ನಮಗೆ ದೇವರಾಗಿದ್ದಾನೆ, ಆತನ ಪ್ರಜೆಗಳು ನಾವೇ ಆಗಿದ್ದೇವೆ. ಅದು ಬಿಟ್ಟು ಇವನು ಯಾರು? ಯೇಸು ಕ್ರಿಸ್ತನಂತೆ. ಯೇಸು ಕ್ರಿಸ್ತ ನಂಬಿದರೆ ಪರಲೋಕ ಇದೆಯಂತೆ, ಯೇಸು ಕ್ರಿಸ್ತ ನಂಬಿದರೆ ಪರಲೋಕ ಸೇರ್ತುವಂತೆ, ಯೇಸು ಕ್ರಿಸ್ತನೇ ನಿಜವಾದ ದೇವರ ಕುಮಾರನಂತೆ, ಅವನು ನಂಬಿದರೆ ನಮಗೆ ರಕ್ಷಣೆ ಇದೆ ಅಂತ ಹೇಳ್ತಾರೆ ಈ ಬಡ್ಡಿ ಮಕ್ಕಳು. ಮತ್ತೂ ಇವ್ರನ್ನ ಇಲ್ದಂಗೆ ಮಾಡಬೇಕಾದ್ರೆ ನನಗೆ ಪರ್ಮಿಷನ್ ಬೇಕು. ಗ್ರಾಂಟೆಡ್ ಅಂತ ಕೊಟ್ಟರು ಅವತ್ತಿನ ದಿನದಲ್ಲಿ. ಪರ್ಮಿಷನ್ ಗ್ರಾಂಟೆಡ್. ಪರ್ಮಿಷನ್ ತಗೊಂಡ, ಚಿತ್ರಹಿಂಸೆ ಪಡಿಸಿದ, ಕೊನೆಗೆ ತಾನೇ ಸೋತು ಹೋದ, ದೇವರ ದಾಸನಾಗಿ ಜೀವನ ಮಾಡಿದ. ಹಂಗಾದ್ರೂ ಪರವಾಗಿಲ್ಲ ಪ್ರಿಯರೇ. ಏನು, ಹಳೆ ಜೀವನದಲ್ಲಿ ಕೆಟ್ಟವನಾಗಿ ಬದುಕಿ ಹೊಸ ಜೀವನದಲ್ಲಿ ಹೊಸ ಮನುಷ್ಯನಾಗಿ ಪೌಲ ಥರ ಬದುಕಿದ್ರೆ ಪುಣ್ಯ ಬರ್ತಾ ನಿನಗೆ. ಅದು ಬಿಟ್ಟು ಅಧಿಕಾರ ದಾಹದಿಂದ ಎಲ್ಲರನ್ನು ನಾಶ ಮಾಡಿದ್ನಲ್ಲ ಈ ದ್ವಯೋಗು, ಇವನೆಂಥ ಕೆಟ್ಟ ಮೃಗವಾಗಿರ್ಬೋದು ಪ್ರಿಯರೇ. ಅವನ ವಿಷಯದಲ್ಲಿ ಬಾಧೆ ಪಡ್ತಾ ನೊಂದುಕೊಳ್ತಾ ಆ ಕೀರ್ತನಗಾರನು 52ನೇ ಅಧ್ಯಾಯದಲ್ಲಿ ಬರೆದಿದ್ದಾನೆ ಪ್ರಿಯರೇ. ಎಂಥ ದುರಹಂಕಾರಿಯಾಗಿದ್ದಾನಲ್ಲ ಇವನು ಅಂತ. ನಾವು ಯಾವಾಗಲೂ ಆ ಥರ ಆಗಬಾರ್ದು. ಹೇಳ್ತದ, ಪಾಪವು ಕೊಡುವ ಸಂಬಳ ಮರಣ. ಮರಣ ಅಂದರೆ ಯಾವ ಮರಣ ಅಂದ್ಕೊಂಡಿದ್ದೀರಿ ನೀವು? ಮರಣ ನಮ್ಮೆಲ್ಲರಿಗೆ ಮರಣ ಇಲ್ವಾ? ನಾವು ಸಾಯ್ತೀವೇ ಇಲ್ಲವಾ? ಏನಮ್ಮ ಸಾಯ್ತೀರೇ ಇಲ್ಲ? ಇನ್ನು ಸಾಯ್ತೀರೇ ಇಲ್ಲ?
ನಮಗೂ ಇದೆ. ನೀತಿವಂತರಿಗೂ ಕೊಡುವ ಸಂಬಳ ಮರಣನೇ, ಪಾಪವು ಕೊಡುವ ಸಂಬಳ ಮರಣನೇ. ಮತ್ತು ನೀತಿವಂತರು ಕೊಡುವ ಸಂಬಳ ಮರಣ ಆದ ಮೇಲೆ ಈ ಮರಣಕ್ಕೂ ಅವ್ರ ಮರಣಕ್ಕೂ ವ್ಯತ್ಯಾಸ ಏನು? ಎರಡನೇ ಮರಣ ವಿಷಯದಲ್ಲಿ ಮಾತಾಡ್ತಾ ಇದ್ದೇನೆ. ಎರಡನೇ ಮರಣ ಯಾವುದು? ಪಾತಾಳಕ್ಕೆ ಹೋಗುವಂಥದ್ದು, ಶಾಶ್ವತವಾಗಿ ಶಿಕ್ಷೆ ಅನುಭವಿಸ್ತಕ್ಕಂಥದ್ದು ಮರಣ. ಅದು ಮರಣ. ಅಲ್ಲಿ ಆತ್ಮ ಸಾಯುವುದಿಲ್ಲ, ಅವರನ್ನು ಕಡಿಯುವ ಬೆಂಕಿ ಆರುವುದಿಲ್ಲ. ಅಂತಹ ಲೋಕಕ್ಕೆ ಹೋಗುವಂಥ ಮರಣ ಅದು ಹೇಳ್ತಾ ಇದ್ದೇನೆ. ಪಾಪವು ಕೊಡುವ ಸಂಬಳ ಮರಣ ಅಂದರೆ ನರಕಕ್ಕೆ ಹೋಗ್ತೀಯ ನೀನು. ಮತ್ತೆ ನೀತಿವಂತರು ಮರಣ ಜೀವವನ್ನು ಕೊಡುವಂಥದ್ದಾಗಿದೆ, ನಿತ್ಯ ಜೀವದಲ್ಲಿ ಸೇರುವಂಥವರಾಗಿದ್ದಾರೆ. ಅದಕ್ಕಾಗಿ ಭಕ್ತಾದಿಗಳಾಗಿ ಬದುಕುವುದಕ್ಕೆ ಪ್ರಯತ್ನಿಸರಿ, ದುಷ್ಟರ ಹಾಗೆ ಬದುಕುವುದಕ್ಕೆ ಪ್ರಯತ್ನ ಮಾಡಬೇಡ್ರಿ. ಸೇವಕರಲ್ಲಿ ಕೂಡ ನಾನು ದೊಡ್ಡ ಸೇವಕ, ನಾನು ಸಣ್ಣ ಸೇವಕ, ಇಲ್ಲ ಅವನು ರೆವರೆಂಡು, ಇವನು 22 ರೆವರೆಂಡ್ ಆದ್ರೇನು, ಯಾರೆಂಡ್ ಆದ್ರೇನು, ಒಂದು ವಿಚಾರ ಮಾಡ್ತೀನಿ. ನೀನು ಬಿಷಪ್ ಆದ್ರೇನು, ನೀನು DS ಆದ್ರೇನು, ಯಾರಾದ್ರೇನು, ದೇವರಿಗೋಸ್ಕರ ಬದುಕೋದು ಕಲಿಬೇಕು ಮೊದಲು. ನೀನು ದೇವರ ಕಾರ್ಯಗಳನ್ನು ಮಾಡುತ್ತಾ ದೇವರಿಗೋಸ್ಕರ ಆಲೋಚನೆ ಮಾಡುವಂಥವನಾಗಿರಬೇಕು. ನಾನು ಬಿಷಪ್ ಇದ್ದೇನೆ, ನಾವೆಲ್ಲ ಮಾಡಲ್ಲ, ನಿಮ್ಮ ಮೇಲೆ ಅಧಿಕಾರಿ ಆಗಿರ್ತೇನೆ ಅಂತಂದ್ರೆ ಬಂದಿದ್ದೇನೆ ನಿನಗೆ. ನಾನು ಡಿಸ್ಟಿಕ್ಕಿಗೆ ಸೂಪರಿಂಟೆಂಡೆಂಟ್ ಆಗಿದ್ದೀನಿ ಅಂತೇಳಿ ನೀನು ಆ ಸೀಟ್ನಲ್ಲಿ ಕೂತ್ಕೊಂಡು ಮಾಡೋದಾದ್ರೆ ಏನು? ನೀನು ಯಾರೇ ಆಗಿರ್ಬೋದು, ಭಕ್ತಿವಂತನಾಗಿದೆಯೇ ಇಲ್ಲ ಅದು ವಿಚಾರ ಮಾಡಿಕೊಳ್ಳಿ. ನಾನು ದೇವರಲ್ಲಿ ಭಯದಿಂದಲೂ ಭಕ್ತಿಯಿಂದಲೂ ನಡ್ಕೊಳ್ತಾ ಇದ್ದೀನಿ ಅಂತ ಇಲ್ಲ ಅಂತ ಪರಿಶೋಧನೆ ಮಾಡಿಕೊಳ್ಳಿ, ಜೀವನ ಮಾಡು. ದಾವೀದನು ಅರಸನಾಗಿದ್ರು ಕೂಡ ಎಂಥ ಜೀವನ ಇತ್ತು? ಭಯಭಕ್ತಿಯಿಂದ ಜೀವನ ಮಾಡ್ತಾ ಇದ್ದ. ಅದಕ್ಕೆ ಹೇಳ್ತಾನೆ ದಾವೀದನು, ನಾನು ದೇವರ ಸನ್ನಿಧಿಯಲ್ಲಿ ಯಾವಾಗ ಸೇರುವನೋ ಅಂದುಕೊಳ್ತಾ ಇದ್ದೇನು, ನನ್ನ ಪ್ರಾಣವು ತೃಷ್ಣೆಗೊಳ್ತಾ ಇದೆ. 42ನೇ ಕೀರ್ತನೆಯಲ್ಲಿ ಪ್ರಿಯರೇ, 42ನೇ ಕೀರ್ತನೆ ಮುಗಿಸ್ತೀನಿ ಪ್ರಿಯರೇ, ಟೈಮ್ ಆಯಿತು. 42ನೇ ಕೀರ್ತನೆ ಪ್ರಾರಂಭ ವಚನದಲ್ಲಿ ನಾವು ನೋಡುವಾಗ ನೋಡ್ರಿ ಪ್ರಿಯರೇ, ದೇವರೇ ಬಾಯಾರದ ಜಿಂಕೆಯ ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನು? ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ, ಅಂದರೆ ನಾನು ಯಾವಾಗ ನಿನ್ನ ಸನ್ನಿಧಿ ಸೇರುತ್ತೇನಂತ ಅಷ್ಟು ಆತುರತೆ ದಾವೀದನಿಗೆ. ಅಧಿಕಾರಿಯಾಗಿದ್ದರೂ, ರಾಜನಾಗಿದ್ದರೂ, ಇಸ್ರೇಲ್ ದೇಶಕ್ಕೆ ಆತನು ಒಡೆಯನಾಗಿದ್ದರೂ ಕೂಡ ಆತನ ಆಶೆ ಎಲ್ಲಿದೆ ಅಂತ, ದೇವರ ಸನ್ನಿಧಿಯಲ್ಲಿ ನಾನು ಸೇರಬೇಕು, ದೇವರನ್ನು ಆರಾಧನೆ ಮಾಡಬೇಕು, ನನ್ನ ಭಕ್ತಿಯ ಜೀವನ ದೇವರ ಮುಂದೆ ನಾನು ಹೇಳ್ಕೊಳ್ಳಬೇಕು, ನನಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ದೇವರ ಮುಂದೆ ಹೇಳ್ಕೊಳ್ಳಬೇಕು, ನಾನು ದೇವರ ಪಾದ ಸನ್ನಿಧಾನದಲ್ಲಿ ಮೊಣಕಾಲಚ್ಚಿಕೊಂಡು ಪ್ರಾರ್ಥನೆ ಮಾಡಬೇಕನ್ನಂಥ ಸ್ವಭಾವ ಯಾರಿಗಿದೆ? ದಾವೀದನಿಗಿದೆ. ಆತನು ಅಧಿಕಾರಿ ಅಲ್ಲ, ಇಸ್ರೇಲ್ ದೇಶಕ್ಕೆ ಒಡೆಯನಲ್ಲ, ಆತನು ರಾಜನಲ್ಲ, ಕರ್ತನಲ್ಲ. ಆದರೂ ಆತನ ಆಶೆ ಅಂತದ್ದು ದೇವರಲ್ಲಿ ಭಯಭಕ್ತಿ. ನಾನು ರಾಜ ಇದ್ದೇನೆ, ಯಾರ ಮಾತು ನಾನು ಯಾಕೆ ಕೇಳಬೇಕು, ಯಾರಿಗೆ ನಾನು ಯಾಕೆ ಒಳಪಡಬೇಕು, ಯಾರಿಗೆ ನಮಸ್ಕಾರ ನಾನು ಯಾಕೆ ಮಾಡ್ಬೇಕು ಅಂತ ಅನ್ಕೊಂಡ? ಇಲ್ಲ ಪ್ರಿಯರೇ, ತಗ್ಗಿ ಬಗ್ಗಿ ಜೀವನ ಮಾಡಿರ್ತಕ್ಕಂಥವನು ದಾವೀದನು. 63ನೇ ಕೀರ್ತನೆ ನೋಡ್ರಿ ಪ್ರಿಯರೇ, ಏನು ಹೇಳ್ತಾ ಇದ್ದಾನೆ ದಾವೀದನು. ಎಂಥ ಸಮಯದಲ್ಲಿ ಕೂಡ ದೇವರನ್ನು ನೆನೆಸ್ತಾ ಇದ್ದಾನೆ. ನೀವು ನೆನೆಸ್ತೀರಾ? ಇಲ್ಲ, ಒಂದ್ಸಲ ಈ ವಚನಗಳನ್ನು ಓದಿಕೊಂಡು ನೀವು ಆಲೋಚನೆ ಮಾಡಿಕೊಳ್ಳ್ರಿ ಪ್ರಿಯರೇ. 53ನೇ ಕೀರ್ತನೆ 1ನೇ ವಚನದಿಂದ ಪ್ರಾರಂಭ ಮಾಡಿಕೊಳ್ಳೋಣ. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತಾ ಇದೆ. ನೀರಿಲ್ಲದ ಪ್ರದೇಶದಲ್ಲಿ ಒಬ್ಬನು ಹೋಗಿದ್ರೆ ಅವನು ನೀರು ದಾಹ ಆದಾಗ ಅವನು ಎಷ್ಟು ಆತುರ ಪಡ್ತಿರ್ತಾನ, ಎಲ್ಲಿ ನೀರು ಸಿಗುತ್ತಾ, ಎಲ್ಲಿ ನೀರು ಸಿಗುತ್ತಾ, ಎಲ್ಲಿ ನೀರು. ಅರಣ್ಯದಲ್ಲಿ ಬಿಟ್ಟರೆ ಹೆಂಗಿರ್ತೀನಿ ಅದು ಪರಿಸ್ಥಿತಿ? ಮುಂಜಾನೆಯಿಂದ ಸಾಯಂಕಾಲವರೆಗೆ ನೀರು ಕುಡ್ದಿಲ್ಲ. ಅಡವಿಯಲ್ಲಿದೆಯಾ, ಅದು ಬಯಲು ಭೂಮಿ, ಎಲ್ಲೂ ನೀರು ಸಿಗ್ತಾ ಇಲ್ಲ, ನೀರು ಕುಡಿಯೋದಕ್ಕೆ ಇಲ್ಲ. ಅಲ್ಲಿ ನೀನು ಬಿಟ್ಟರೆ ಹೆಂಗಿರ್ತೀಯ? ನೀನು ನೀರು ಹುಡುಕ್ತೆ, ಎಲ್ಲಿ ಸಿಗುತ್ತೆ ನೀರು? ನನಗೆ ಓಡಾಡ್ತೀಯ. ಅಲ್ಲಿ ಹೇಳ್ತಾನ ದಾವೀದನೊಂದು ಉದಾಹರಣೆ ಕೊಟ್ಟು ಮಾತಾಡ್ತಾನ. ಏನಂತ? ನೀರಿಲ್ಲದ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತಾ ಇದೆ. ನೆಕ್ಸ್ಟ್ 4ನೇ ವಚನ.
4ನೇ ವಚನ, ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹಾರೈಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ. ದಾವೀದ ರಾಜನು ಹಾಸಿಗೆಯಲ್ಲಿದ್ದಾಗ ಕೂಡ ಯಾರನ್ನು ಸ್ಮರಿಸ್ತಾ ಇದ್ದಾನಂತೆ? ಕುಂತ್ರು ನಿಂತರು ನಿನ್ನದೇ ಧ್ಯಾನ ಮಂಗಿದೆ. ಯಾರು? ಅರಸನು, ಒಡೆಯನು. ನಮಗೇನಾದರೂ ಸ್ವಲ್ಪ ಈಗ ನಾನೇ ಪಾಸ್ಟರ್, ನಾನು ಪಾಸ್ಟರ್, ನಾನು ಹೇಳುವುದನ್ನು ಬಿಟ್ಟರೆ ಏನೂ ಕಲ್ತಿಲ್ಲ. ನಾನು ಎದುರು ಮನುಷ್ಯಗೆ ಹೇಳುವುದನ್ನು ಬಿಟ್ಟರೆ ಏನೂ ಕಲ್ತಿಲ್ಲ. ನಾನು ಹೆಂಗೆ ನೋಡ್ಕೊಳ್ಬೇಕೋ ಗೊತ್ತಿಲ್ಲ, ನಾನು ಏನು ಮಾಡಬೇಕೋ ಗೊತ್ತಿಲ್ಲ. ಇವತ್ತು ಸೇವಕರಿಗೆ ನಾನು ಹೆಂಗೆ ನೋಡ್ಕೊಳ್ಬೇಕು, ನನ್ನ ನಡೆ ಏನು, ನನ್ನ ನುಡಿ ಏನು, ನನ್ನ ಪರಿಸ್ಥಿತಿ ಏನು, ನನ್ನ ಪ್ರವರ್ತನೆ ಏನಂತಕ್ಕಂಥದ್ದು ಗೊತ್ತಿಲ್ಲ. ನಾನು ಪಾಸ್ಟರ್. ನೀನು ಪಾಸ್ಟರ್ ಆದ್ರೇನು, ಏನಾದ್ರೇನು? ಅಲ್ಲಿ ದೇಶಕ್ಕೆ ಒಡೆಯನಾಗಿದ್ದಾನೆ, ದೇಶಕ್ಕೆ ರಾಜನಾಗಿದ್ದಾನೆ. ದೇಶಕ್ಕೆ ರಾಜನಾಗಿರ್ತಕ್ಕಂಥವ್ರು ಹೇಳ್ತಾನ, ದೇವರ ಸನ್ನಿಧಿಯಲ್ಲಿ ನಾನು ಯಾವಾಗ ಹೋಗಬೇನು ಅಂತ ಹೇಳಿ ನನ್ನ ಆತುರದಿಂದ ನಾನು ಹುಡುಕ್ತಾ ಇದ್ದೇನೆ. ಅರೆ, ನಿನಗೆ ಸ್ವಲ್ಪ ಅಧಿಕಾರ ಬೇಕು ಅಂತೇಳಿ ಅಧಿಕಾರ ದಾಹದಿಂದ 85 ಮಂದಿ ಯಾಜಕರನ್ನ ಸಾಯಿಸ್ಬಿಟ್ಟಿಯಲ್ಲ ನೀನು. ನಿನ್ನ ಅಧಿಕಾರ ಎಲ್ಲಿ? ದಾವೀದನ ಅಧಿಕಾರ ಎಲ್ಲಿ? ರಾಜನು ಕೊಟ್ರೆ ಭಿಕ್ಷೆ ಕೊಡುವಂತ ಅಧಿಕಾರಕ್ಕೆ ಆಶೆಪಟ್ಟು ಯಾಜಕರನ್ನ ಸಾಯಿಸುವಂತ ದುಷ್ಟನ ನೀನಾಗಿದ್ದೀಯಾ. ಅಧಿಕಾರಕ್ಕೆ ಒಡೆಯನಾಗಿರ್ತಕ್ಕಂಥ ಅಧಿಕಾರಿ ದಾವೀದನಾಗಿದ್ದಾನೆ. ಆದರೂ ದಾವೀದನು ಹೇಳ್ತಾ ಇದ್ದಾನೆ, ದೇವರ ಸನ್ನಿಧಿಯಲ್ಲಿ ನಾನು ನಡುಗುತ್ತಾ ಇದ್ದೇನೆ. ದೇವರಂದರೆ ಭಯ, ದೇವರಂದರೆ ಭಕ್ತಿ, ದೇವರಂದರೆ ವಿನಯತೆ, ದೇವರಂದರೆ ಪ್ರೀತಿ. ದೇವರಾದ ಮೇಲೆ ಯಾವುದಾದರೂ ಕೂಡ ಮೊದಲು ದೇವರ ಸನ್ನಿಧಿ ಸೇರಬೇಕು, ನಾನು ಪ್ರಾರ್ಥನೆ ಮಾಡಿಕೊಳ್ಳಬೇಕು, ನನ್ನ ಕಷ್ಟ ಸುಖ ಎಲ್ಲ ಹೇಳ್ಕೊಳ್ಬೇಕು ದೇವರಲ್ಲಿ. ಮತ್ತು ರಾತ್ರಿ ಮಲಗುವಾಗಲೂ ಕೂಡ ದೇವರ ಧ್ಯಾನಂತೆ, ಹಾಸಿಗೆಯಲ್ಲಿ ದೇವರ ಧ್ಯಾನಂತೆ. ಕೊಬ್ಬಿದ ಓರಿಯ ಮಾಂಸವು, ಮೆದುಳಿನ ಮಾಂಸವು ನಮ್ಮ ಬಾಯಿಗೆ ಸಿಕ್ಕಾಗ ಎಷ್ಟು ಟೇಸ್ಟ್ ಇರ್ತದೋ ಅಷ್ಟು ಟೇಸ್ಟ್ ಅಂತ ದೇವರ ವಾಕ್ಯ ದಾವೀದನಿಗೆ. ನಮಗೇನು ಸಿಕ್ಕರೆ, ನಮಗೆ ಬೀದರ್ ಏರಿಯಾದಲ್ಲಿ ಬಿರಿಯಾನಿ ಬಿಟ್ಟರೆ ಏನು ಟೇಸ್ಟ್ ಇಲ್ಲ, ಏನೂ ಟೇಸ್ಟ್ ಇಲ್ಲ, ಬರೇ ಬಿರಿಯಾನಿ. ಯಾವಾಗ ನೋಡಿದ್ರು ಬಿರಿಯಾನಿ ಬಿರಿಯಾನಿ ಬಿರಿಯಾನಿ. ಮಾಂಸ, ಆ ಮಾಂಸ ತುಂಡಿಲ್ದ್ರೆ ಊಟ ಹೋಗಲ್ಲ ಬೀದರವರಿಗೆ. ತೆಲುಗಿನಲ್ಲಿ ಮಾತ್ರ ಮುಕ್ಕಲೆ ಅಂದೇ ಮುದ್ದ ದಿಗದಂತ. ಮುಕ್ಕೊಂಡಾಲೆ ಅಂದರೆ ಪೀಸ್ ಇರಬೇಕು, ಪೀಸ್ ಇದ್ರೇ ಊಟ. ಏನಪ್ಪ ಬಿರಿಯಾನಿ, ಏನಪ್ಪ ಬಿರಿಯಾನಿ, ಏನಪ್ಪ ಬಿರಿಯಾನಿ. ನಾವು ಬಂದರೆ ಸಾಕು ಬಿರಿಯಾನಿ. ನಿನಗೆ ಬಿರಿಯಾನಿ ಟೇಸ್ಟು, ದಾವೀದನಿಗೆ ವಾಕ್ಯ ಟೇಸ್ಟು. ದಾವೀದನಿಗೆ ವಾಕ್ಯ ಸಿಕ್ಕರೆ ಸಾಕು, ಅಷ್ಟು ರುಚಿಕರವಾದದ್ದಂತ ಹೇಳ್ತಾ ಇದ್ದಾನೆ. ನಿನ್ನ ವಾಕ್ಯವು ನನಗೆ ಕೊಬ್ಬಿದ ಊರಿಯ ಮೆದುಳು ಹೆಂಗೆ ಇದೋ ಆ ರೀತಿ ನನಗೆ ಟೇಸ್ಟ್ ಆಗಿದೆ ಅಂತ ಹೇಳ್ತಾನ. ಹಾಸಿಗೆಯಲ್ಲಿ ಮಲಗಿರುವಾಗಲೂ ಹೋದ್ರಿ 6ನೇ ವಚನ, ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಬಾ. ನಿಜವಾಗಲೂ ಅರಣ್ಯದಲ್ಲಿ ಓಡಾಡುವಾಗ, ಸೌಲನ ಕೈಯಿಂದ ತಪ್ಪಿಸಿಕೊಂಡು ತಿರುಗಾಡುವಾಗ ನೆನಪು ಮಾಡಿಕೊಳ್ತಾ ಇದ್ದೇನೆ, ದೇವ ನಿನ್ನ ರೆಕ್ಕೆಯ ನೆರಳಲ್ಲಿ ನನ್ನನ್ನು ಸುರಕ್ಷಿತವಾಗಿಟ್ಟು ಕಾಪಾಡಿದೆ. ಸೌಲನ ಕೈಗೆ ನಾನು ಸಿಕ್ಕಿದ್ದಾಗಲೂ ಕೂಡ ನಾನು ಅವನ ಕಣ್ಣು ಮರೆ ಮಾಡಿ ನನ್ನನ್ನು ತಪ್ಪಿಸಿದೆ. ನೀನು ಅಷ್ಟು ಕಾಪಾಡ್ತಾ ಇದ್ದಾನೆ ದೇವರು. ನಮ್ಮನ್ನು ಇವತ್ತು ಸುರಕ್ಷಿತವಾಗಿ ಕಾಪಾಡ್ತಾ ಇದ್ದಾನೆ ದೇವರು. ನಾವೇನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀವಿ? ನಾವೇನು ಸಲ್ಲಿಸ್ತಾ ಇದ್ದೀವಿ ದೇವರಿಗೆ? ದೇವರನ್ನ ನಾವು ಯಾವ ರೀತಿಯಲ್ಲಿ ಮಹಿಮೆ ಪಡಿಸ್ತಿದ್ದೀವೋ ಒಂದ್ಸಲ ಆಲೋಚನೆ ಮಾಡಿದ್ರೆ ಪ್ರೀ. ದೇವರಿಗಾಗಿ ಬದುಕೋದು ಕಲಿರಿ. ದ್ವಯೋಗರ ಥರ ಜೀವನ ನಾಶ ಮಾಡಿಕೊಳ್ಳಬೇಡ್ರಿ. ಅವನು ನಾಶ ಮಾಡಿಕೊಂಡ, ಕೇವಲ ಅಧಿಕಾರ ಆಶೆಪಟ್ಟು ಅವನ ಜೀವನವನ್ನು ನಾಶ ಮಾಡಿಕೊಂಡ. ಅದು ಕೇಳ್ತಾನ, ನೀನು ಸಾಹಿತಿಯ ಮಗನೇ ಅಂತ ದಾವೀದ. ನಿನ್ನನ್ನು ದೇವರು ಸುಮ್ಮನೆ ಬಿಡಲ್ಲ. ಯಾರ ಮೇಲೆ ಕೈ ಎತ್ತಿದ್ದಿ ನೀನು? ಯಾರ ಮೇಲೆ ಕೈ ಎತ್ತಿದ್ದಿ? ಮಹಾಯಾಜಕರ ಮೇಲೆ ಕೈ ಎತ್ತಿದ್ದಿ ನೀನು. ಯಾಜಕರ ಕುಟುಂಬಗಳನ್ನು ಸರ್ವನಾಶ ಮಾಡಿದ್ದಿ ನೀನು. ದೇವರು ನಿನ್ನ ಸುಮ್ಮನೆ ಬಿಡಲ್ಲ. ಯಾಜಕರ ಮೇಲೆ ದೂರ ನೀಡ್ತೀರ, ಪಾಸ್ಟರ್ಗಳ ಮೇಲೆ ದೂರ ನೀಡ್ತೀರ, ಪಾಸ್ಟರ್ಗಳ ಮೇಲೆ ಕೆಟ್ಟದಾಗಿ ಮಾತಾಡ್ತೀರ, ಪಾಸ್ಟರ್ಗಳ ಮೇಲೆ ಏನೇನೋ ಮಾತಾಡ್ತೀರಿ ನೀವು.
ಅವನು ಹಿಂಗಿದ್ದಾನೆ, ಇವನು ಹಿಂಗಿದ್ದಾನೆ, ಆ ಪಾಸ್ಟ್ ಹಿಂಗೆ, ಈ ಪಾಸ್ಟ್ ಹಿಂಗೆ, ಬರೇ ಇದೆ. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಹೋಗಬೇಡ. ದುರಾಲೋಚನೆಗಳಿಂದ ಮಾತಾಡಿದರೆ ನಾಶ ಆಗ್ತೀಯ ಅಂತಕ್ಕಂಥದ್ದು ಮರಿಬಾರದು ಪ್ರಿಯರೇ. ಅದಕ್ಕಾಗಿ ಅವ್ರ ಜೀವನ ಅವ್ರಿಗೆ ಒಪ್ಪಿಸಲ್ಪಟ್ಟಿದೆ. ಅವ್ರ ನಡವಳಿಕೆ ದೇವರು ನೋಡಿ ಲೆಕ್ಕ ಕೊಡಬೇಕಾಗಿದೆ. ಅವರು ದೇವರಿಗೆ ಲೆಕ್ಕ ಕೊಡ್ತಾರೆ. ಅವರು ನಮಗೆ ಸಂಬಂಧ ಇಲ್ಲ, ಅದು ನಮಗೆ ಸಂಬಂಧ ಇಲ್ಲ. ನಮ್ಮ ಜೀವನ ಹೇಗಿದೆ, ನಾವು ಹೇಗಿದ್ದೀವಿ, ನಾವು ಭಕ್ತಿವಂತರಾಗಿ ಕಾಣ್ತಾ ಇದ್ದೀವಿ ಇಲ್ಲ. ಯಾಕಂದರೆ ಆಶೆ ದುರಾಶೆ ಆಗುತ್ತಾ, ದುರಾಶೆ ಬಸುರಾಗುತ್ತಾ, ಬಸುರಾಗಿ ಪಾಪವನ್ನು ಇರುತ್ತಾ, ಪಾಪವು ನಮಗೆ ಮರಣವನ್ನು ತಂದುಕೊಡುತ್ತಾ. ಎರಡನೇ ಮರಣ ಅದು ನಿತ್ಯ ನರಕ. ಆ ನರಕಕ್ಕೆ ನಾವು ಹೋಗಬಾರ್ದು. ಕೇವಲ ನಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಆಸೆ ಉಟ್ಟುಕೊಂಡ್ರೆ ಆಸೆ ಹೋಗಿ 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 ಅದು ದುರಾಶೆ ಆಗಿ ದುರಾಶೆ ಹೋಗಿ ಹೋಗಿ ಪಾಪವನ್ನೇ ಏರುವಂಥ ಸ್ಥಿತಿಗೆ ಹೋಗುತ್ತಂತ ಪ್ರಿಯರೇ. ಅಂಥ ಸ್ಥಿತಿಗಳನ್ನು ನಾವು ತಂದುಕೊಳ್ಳೋದು ಬೇಡ. ಭಕ್ತಿವಂತರಾದರೆ ಬದುಕರೆ. ದೇವರ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನಗೆ ವಂದನೆಗಳಪ್ಪ. ನೀನು ಹೇಳಂದ ಮಾತುಗಳನ್ನು ನಿನ್ನ ಮಕ್ಕಳಿಗೆ ತಿಳಿಸಿದ್ದೇನೆ ದೇವ. ನಿನ್ನ ಮಕ್ಕಳೆಲ್ಲರೂ ಕೂಡ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ. ಕೇಳಿದಂಥ ವಾಕ್ಯಗಳು ಮರೆತು ಹೋಗದಂತೆ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು